योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिः मुनिपुङ्गवम्। कल्याणानां निधानं कलिमलमथनं पावनं पावनानां पाथेयं यन्मुमुक्षोः सपदि परपदप्राप्तये प्रस्थितस्य विश्रामस्थानमेकं कविवरवचसां जीवनं सज्जनानां बीजं धर्मद्रुमस्य प्रभवतु भवतां भूतये रामनाम। बीजं धर्मद्रुमस्य प्रभवतु भवतां भूतये रामनाम। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं प्रणतराक्षसान्तकम्। ಪರಮಪೂಜ್ಯರಾದ ಉಭಯ ಶ್ರೀಗಳವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಬೆಳಗ್ತಾ ಇರುವಂತಹ ಆ ರಾಮ ಎನ್ನುವಂತಹ ಮಹಾಚೈತನ್ಯ ಸ್ವರೂಪಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಅಯೋಧ್ಯೆಯ ಅರಸನಾದಂತಹ ದಶರಥನ ರಾಜ್ಯ ಮತ್ತು ಅವನ ರಾಜ್ಯದಲ್ಲಿರುವಂತಹ ಮಂತ್ರಿಯ ಮಂಡಳ, ಅಮಾತ್ಯವರ್ಗ ಮತ್ತು ಅವನ ಪುರೋಹಿತರು, ಅವನ ಆ ಕೋಟೆ ಕೊತ್ತಲ ಮತ್ತು ಅವನ ರಕ್ಷಣೆ ವಿಭಾಗ ಈ ಎಲ್ಲವನ್ನೂ ನೋಡಿದ್ದೇವೆ. ಬಹಳ ಸೂಕ್ಷ್ಮವಾಗಿ ವಿಸ್ತೃತವಾಗಿ ಅಲ್ಲ. ಆದರೆ ದಶರಥನಿಗೆ ತನ್ನ ದೇಶದ ಒಳಗಡೆ ಇಷ್ಟೆಲ್ಲ ಸಮೃದ್ಧಿ ಇದ್ದರೂ ಸಹ ಹೊರಗಡೆಯಿಂದ ಅವನನ್ನು ಕಿತ್ತು ತಿನ್ನುವಂತಹ ಸಮಸ್ಯೆಗಳು ಇದ್ದು ಅನ್ನೋದನ್ನು ಸಹ ನಾನು ಹೇಳಿದ್ದೇನೆ. ಒಂದು ಸೂಕ್ಷ್ಮವಾದಂಥ ವಿಷಯ ಹೇಳಿಬಿಡ್ತೇನೆ. ಈ ದಂಡಕಾರಣ್ಯದಲ್ಲಿ ಇರುವಂತಹ 14,000 ಖರದೂಷಣಾದಿ ರಾಕ್ಷಸರು, ಆ ಕಡೆಗೆ ಲಂಕೆಯಲ್ಲಿರುವಂತಹ ರಾವಣ, ಈ ಕಡೆ ಸ್ವಲ್ಪ ಹತ್ತತ್ರ ಇರುವಂತಹ ನಮ್ಮೂರವನೇ ಅಂತ ಬೇಕಾದ್ರೂ ಹೇಳ್ಕೊಳ್ಬಹುದು ವಾಲಿ, ಅದಾದಮೇಲೆ ಕಾರ್ತವೀರ್ಯಾರ್ಜುನ, ಇವರೆಲ್ಲರೂ ಸಹ ದಶರಥನ ದೃಷ್ಟಿಯಲ್ಲಿ ಹೇಗಿದ್ದರು ಅಂತ ಕೇಳಿದರೆ ಇಂದಿನ ಯಾವ ಭಯೋತ್ಪಾದಕರಿಗಿಂತಲೂ ಕಡಿಮೆ ಇರಲಿಲ್ಲ. ಹಾಗಾಗಿ ದಶರಥನಿಗೆ ಹೊರಗಿನಿಂದ ಇದೆಲ್ಲವುದು ಇದ್ರೂ ಸಹ ತನ್ನ ಪರಾಕ್ರಮದಿಂದ ಅವರೆಲ್ಲರನ್ನೂ ಸಹ ಆತ ನಿಗ್ರಹಿಸಿ ಇಟ್ಟಿದ್ದ. ಹಾಗಾಗಿ ದಶರಥನ ಆಳ್ವಿಕೆಯಲ್ಲಿ ಅವರು ಪಾಡಿ ಅವರು ಇರ್ತಿದ್ರೆ ಅಷ್ಟೇ ಹೊರತು ಅಂದರೆ ಅವರಾಯಿತು, ಅವರು ಹೊಲಸು ಕೆಲಸ ಆಯಿತು ಇದ್ದರೆ ಅಷ್ಟೇ ಹೊರತನು ದಶರಥನ ತಂಟಿಗೆ ಬರ್ತಾ ಇರಲಿಲ್ಲ. ಅವ್ರನ್ನೆಲ್ಲರನ್ನೂ ಹಾಗೆ ದಶರಥ ಇರಿಸಿದ್ದ. ಒಟ್ಟಾರೆ ದಶರಥನಿಗೆ ತನ್ನ ದೇಶದ ಒಳಗಡೆಗೆ ಎಲ್ಲ ಸಮೃದ್ಧಿ ತುಂಬಿತ್ತು, ಎಲ್ಲವುದೂ ಇತ್ತು. ಅವನನ್ನು ಪ್ರೀತಿಸುವ 3 ಹೆಂಡತಿಯರೂ ಇದ್ದರು. ಆದರೆ ಅವನಿಗೊಂದು ಕೊರಗಿತ್ತು ಅಂತ ಇಲ್ಲಿ ಬಂದು ನಿಂತಿತ್ತು. ಇದು ನಾನು ಹೇಳೋದಷ್ಟೇ ಅಲ್ಲ, ವಾಲ್ಮೀಕಿ ಮುನಿಗಳು ಕಥೆಯನ್ನು ಪ್ರಾರಂಭ ಮಾಡುವುದೇ ಹಾಗೆ. ಅವನಿಗೆ ದಶರಥನಿಗೆ ಸಂತತಿ ಇರಲಿಲ್ಲ ಅನ್ನೋದರಿಂದ ಕಥೆ ಪ್ರಾರಂಭ ಆಗತ್ತೆ. ಅಂದರೆ ವಾಲ್ಮೀಕಿ ಮುನಿ
ದಶರಥನ ಬದುಕಿನ ಪೂರ್ವಾರ್ಧದ ಬಗ್ಗೆ ಏನೂ ಹೇಳುವುದಿಲ್ಲ. ಅಂದರೆ ಅವನ ಆ ಮೂವರು ಪಟ್ಟ ಮಹಿಷಿಯರ ಜೊತೆಗೆ ಮದುವೆ ಆದ್ಮೇಲೆ ಅವನು ಮೂವರು ಕೌಸಲ್ಯೆ ಮತ್ತು ಕೈಕೇಯಿ ಸುಮಿತ್ರೆ ಇವರ ಜೊತೆಗೆ ಮದುವೆ ಆದದ್ರ ಬಗ್ಗೆಲ್ಲ ಚಕಾರ ಶಬ್ದ ಸೊಲ್ಲೆತ್ತುವುದಿಲ್ಲ ಆತ. ಇದೇ ವಾಲ್ಮೀಕಿಯ ವಿಶೇಷತೆ. ಕೆಲವು ಸಲ ವಿಶೇಷವಾದಂಥ ಸಂದರ್ಭಗಳನ್ನು ನಿರ್ಮಿಸಿ ನಮ್ಮ ಹೃದಯದ ಕಟ್ಟೆ ಒಡೆಯುವ ಹಾಗೆ ವರ್ಣಿಸುವಂಥ ವಾಲ್ಮೀಕಿ ಮುನಿ ಮತ್ತೆ ಕೆಲವು ಸಲ ಏನನ್ನೂ ಹೇಳದೆ ನಾವೇ ತಲೆ ಬಿಸಿ ಮಾಡಿಕೊಂಡು ಪೂರ್ತಿ ಅರ್ಥ ಮಾಡಿಕೊಳ್ಳುವಂತಹ ಸ್ಥಿತಿಗೆ ನಮ್ಮನ್ನು ನೂಕಿಬಿಡ್ತಾನೆ. ಆತ ಎಲ್ಲೋ ದೂರದಲ್ಲಿ ನಿಂತು ನಾವು ಹೇಗೆ ತಲೆ ಬಿಸಿ ಮಾಡ್ಕೊಳ್ತೇವೆ, ಹೇಗೆ ಚಡಪಡಿಸ್ತೇವೆ ಅಂತ ಕುತೂಹಲದಿಂದ ನೋಡಿ ನಮ್ಮನ್ನು ನೋಡಿ ಚಪ್ಪಾಳೆ ತಟ್ತಾ ಇರ್ತಾನೆ ಅನ್ನುವ ಹಾಗೆ ಆ ಸನ್ನಿವೇಶವನ್ನು ಆತ ನಿರ್ಮಾಣ ಮಾಡ್ತಾನೆ. ಅದು ವಾಲ್ಮೀಕಿ ಮುನಿಗಳ ಒಂದು ವಿಶೇಷತೆ ಹೀಗೆ ಅಂತ. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಯಾಕೆ ಹೇಳಿದೆ ಅಂದರೆ, ದಶರಥನ ಬದುಕಿನ ಪೂರ್ವಾರ್ಧದ ಬಗ್ಗೆ ಆಗಲಿ, ಅವನು 3 ಜನ ಪಟ್ಟಮಹಿಷಿಯರನ್ನು ಮದುವೆ ಆದದ್ರ ಬಗ್ಗೆ ಆಗಲಿ ಆತ ಏನೂ ಹೇಳುವುದಿಲ್ಲ, ಅದನ್ನು ವರ್ಣಿಸುವ ಗೋಜಿಗೆ ಹೋಗುವುದಿಲ್ಲ. ಕಥೆ ಅವನಿಗೆ ಮಕ್ಕಳಿರಲಿಲ್ಲ, ಈ ಕೊರಗು ಅವನನ್ನು ಸದಾ ಕಿತ್ತು ತಿಂತ ಇತ್ತು. ಅದಕ್ಕೋಸ್ಕರ ಆತ ಇಲ್ಲೊಂದು ಸಣ್ಣ ವಿಷಯ ಹೇಳಿಬಿಡ್ತೇನೆ, ಇದು ನೇರ ಸಂಬಂಧಪಡದೇ ಇದ್ದರೂ ಸಹ ಈ ವಿಷಯ ಬಂದಿದ್ದಕ್ಕೆ, ಹಾಗೆ ಸಂತತಿ ಆಗದೇ ಇರುವುದಕ್ಕೆ ಒಟ್ಟು 2 ಕಾರಣಗಳು. ಒಂದು, ಅವರಲ್ಲಿ ಪ್ರಜನನ ಶಕ್ತಿಯೇ ಇಲ್ಲದೇ ಇರುವುದು ಒಂದು ಕಾರಣ. ಆದರೆ ಅದಿದ್ದೂ ಆಗದೇ ಇದ್ದರೆ ಆಗ ಅದಕ್ಕೆ ದೈವೀ ಪ್ರತಿಬಂಧಕ ಅಂಥೇಳಿ ಆ ಪ್ರತಿಬಂಧಕ ನಿವಾರಣೆಗೆ ಉಪಾಯಗಳನ್ನು ಆಶ್ರಯಿಸಬೇಕಾಗ್ತದೆ. ದಶರಥನಿಗೆ ದೈವೀ ಪ್ರತಿಬಂಧಕ ಇತ್ತು ಸಂತತಿ ಆಗುವಂಥ ವಿಷಯದಲ್ಲಿ ಎನ್ನುವಂಥದ್ದು ಅವನಿಗೆ ಗೊತ್ತಾಗಿತ್ತು. ಅಷ್ಟೇ ಅಲ್ಲ, ಅದನ್ನು ಹೇಗೆ ಪರಿಹರಿಸಿಕೊಳ್ಬೇಕು, ಯಾರು ಅದಕ್ಕೆ ಆ ಪ್ರತಿಬಂಧ ನಿವಾರಣೆ ಮಾಡಬೇಕು ಅನ್ನೋದು ಸಹ ಗೊತ್ತಿತ್ತು. ಯಾರು ಹೇಳಿದರು ಹಾಗಿದ್ರೆ ಅಂತಂದರೆ, ದಶರಥನ ಅಮಾತ್ಯರಲ್ಲಿ ಸುಮಂತ್ರ ಅಗ್ರಗಣ್ಯ. ಅವನ ಅಮಾತ್ಯನೂ ಹೌದು, ದಶರಥನಿಗೆ ಸ್ನೇಹಿತನೂ ಹೌದು. ಎಷ್ಟರ ಮಟ್ಟಿಗೆ ಹೇಳಿದರೆ ದಶರಥನ ವೈಯಕ್ತಿಕ ಜೀವನದ ಎಲ್ಲ ಆಗು ಹೋಗುಗಳು ಸಹ ಸುಮಂತ್ರನಿಗೆ ಚೆನ್ನಾಗಿ ಗೊತ್ತಿತ್ತು. ಅಷ್ಟು ಸನಿಹದಿಂದ ಆತ ನೋಡ್ತಾ ಇದ್ದ. ದಶರಥನಿಗೆ ಅವನ ಮೇಲೆ ಎಲ್ಲಿಲ್ಲದ ಪ್ರೀತಿ ವಾತ್ಸಲ್ಯ, ಕೇವಲ ಅಮಾತ್ಯನಾಗಿ ಅಲ್ಲ ಮಿತ್ರನಾಗಿ. ಅವನಿಗೂ ಸಹ ಅವನ ಬಗ್ಗೆ ಅಷ್ಟೇ ಗೌರವವಿತ್ತು. ಇಷ್ಟು ಹಿನ್ನೆಲೆಯಲ್ಲಿ ಆತ ಏನು ಮಾಡಬೇಕು ಅಂತ ಹೀಗೆ ಚಡಪಡಿಸ್ತಾ ಇದ್ದಾಗ ಸುಮಂತ್ರ ಹೇಳ್ತಾನೆ, ಅದೊಂದು ಸಲ ಋಷಿಗಳ ಸಭೆಯಲ್ಲಿ ಸನತ್ಕುಮಾರರು ಒಂದು ಕಣಿ ಹೇಳಿದ್ದನ್ನು ನನ್ನ ಕಿವಿಗಳು ಕೇಳಿಸಿಕೊಂಡಿವೆ ಅಂತ. ಏನು ಕಣಿ ಸನತ್ಕುಮಾರರು ಹೇಳಿದ್ದು ಅಂದರೆ, ದಶರಥನಿಗೆ ಸಂತತಿ ಆಗಬೇಕು ಅಂತಾದರೆ ಅವನ ಅಳಿಯ ಅಂದರೆ ದಶರಥನ ಅಳಿಯನಾದಂತಹ ಋಷ್ಯಶೃಂಗರು ಬಂದು ಪುತ್ರಕಾಮೇಷ್ಟಿ ಯಾಗವನ್ನು ನಡೆಸಿಕೊಟ್ರೆ ಆ ಯಾಗದಿಂದ ಅವನಿಗೆ ಸಂತತಿ ಆಗ್ತದೆ ಅಂತ ಋಷಿಗಳ ಸಭೆಯಲ್ಲಿ ಸನತ್ಕುಮಾರರು ಹೇಳಿದ್ದನ್ನು ನಾನು ಕೇಳಿದ್ದೇನೆ ಪ್ರಭು, ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ಈ ಮಾತನ್ನು ಹೇಳಿದಾಗ ನಿಮ್ಮ ತಲೆಯಲ್ಲಿ ಇವಾಗ ಒಂದು ಸಂಶಯದ ಹುಳ ಓಡಾಡೋದಕ್ಕೆ ಶುರು ಮಾಡುತ್ತೆ. ಏನು ಅಂದರೆ, ಅಲ್ರಿ ಈಗ ತಾನೇ ಹೇಳಿದ್ರೆ ನಾವು ಮರೆತಿಲ್ಲ, ದಶರಥನಿಗೆ ಮಕ್ಕಳೇ ಇಲ್ಲ, ಇನ್ನು ಅಳಿಯ ಇಲ್ಲಿಂದ ಬಂದನ್ರಿ ಅಂತ ಕೇಳಿದರೆ ಸ್ವಲ್ಪ ವಿವರಣೆ ಬೇಕು ಇದಕ್ಕೆ. ಏನು ವಿವರಣೆ ಅಂದರೆ, ದಶರಥನಿಗೆ ಮಕ್ಕಳು ಇರಲಿಲ್ಲ ಅಂದರೆ ಅವನಿಗೆ ಮಕ್ಕಳು ಇರಲೇ ಇಲ್ಲ ಅಂತ ಸುತರಾಮ ಅರ್ಥ ಅಲ್ಲ. ನೀವೆಲ್ಲ ಅಂದ್ಕೊಂಡಿದ್ದೀರಿ ಅವನಿಗೆ ಕೇವಲ 3 ಪತ್ನಿಯರು ಅಂತ. ಆದರೆ ರಾಮಾಯಣ ಹೇಳುತ್ತೆ ಅವನಿಗೆ ಒಟ್ಟು 353 ಜನ ಪತ್ನಿಯರು, ಅವನ ಪಟ್ಟಮಹಿಷಿಯರನ್ನೂ ಸೇರಿಸಿಕೊಂಡು. ಅವನಿಗೆ ಕೊರಗಿದ್ದದ್ದೆಲ್ಲಿ ಅಂದರೆ, ತನ್ನ ಪಟ್ಟಮಹಿಷಿಯರಲ್ಲಿ ಉತ್ತರಾಧಿಕಾರಿಯಾಗುವಂತಹ ಸಂತತಿ ನನಗಿನ್ನೂ ಹುಟ್ಟಲಿಲ್ಲ ಎನ್ನುವಂತಹದ್ದು ಕೊರಗಿತ್ತು. ಆ ಪಟ್ಟಮಹಿಷಿಯರ ಅಲ್ಲದೇ ಇರುವಂತಹ ಬೇರೆಯ ಪತ್ನಿಯರಲ್ಲಿ ಆತನಿಗೆ ಸಂತತಿ ಇತ್ತು. ಆದರೆ ಅವರು ಯಾರೂ ಸಹ ಆ ಅಯೋಧ್ಯೆಯ ಸಿಂಹಾಸನದ ಮೇಲೆ ಕೂರಲಿಕ್ಕೆ ಅರ್ಹರಾದವರಲ್ಲ. ಯಾಕೆಂದರೆ ಆ ತಾಯಂದಿರು ಇವನ ಪಟ್ಟಮಹಿಷಿಯರಲ್ಲ. ಅದು ಆ ಕಾಲದ ಕ್ರಮ. ಯಾರು ಆ ರಾಜ್ಯದ ಮಹಿಷಿ ರಾಜ್ಞಿ ಅಂತ ಕರೆಸ್ಕೊಳ್ತಾಳೋ
ಅವಳಿಂದ ಹುಟ್ಟಿದ ಮಕ್ಕಳೇ ಉತ್ತರಾಧಿಕಾರಿ ಆಗಬೇಕು. ಅಷ್ಟು ಹಿನ್ನೆಲೆಯಲ್ಲಿ ದಶರಥನಿಗೆ ಒಬ್ಬಳು ಹೆಣ್ಣು ಮಗಳಿದ್ದಂತೂ ಪಕ್ಕ ಹೇಳುತ್ತೆ ವಾಲ್ಮೀಕಿ ರಾಮಾಯಣ. ಅವಳ ಹೆಸರು ಶಾಂತ ಅಂತ, ಒಂದು ಹೆಣ್ಣು ಮಗಳು. ಅವಳನ್ನು ದಶರಥ ತನ್ನ ಮಿತ್ರನಾದಂಥ ಪಕ್ಕದ ರಾಜ್ಯ ಅಂಗರಾಜ್ಯ, ಇವತ್ತಿನ ಬಿಹಾರ, ಅಲ್ಲಿನ ರಾಜ, ಅವನ ಹೆಸರು ರೋಮಪಾದ ಅಂತ, ಅವನಿಗೆ ದತ್ತು ಕೊಟ್ಟಿದ್ದ. ಕಾರಣ ಅವನಿಗೆ ಒಂದೂ ಸಂತತಿ ಇರಲಿಲ್ಲ, ಗಂಡು ಇರಲಿಲ್ಲ, ಹೆಣ್ಣು ಇರಲಿಲ್ಲ. ದಶರಥ ತನಗೆ ಒಬ್ಬಳು ಮಗಳು ಇದ್ದಿದ್ದಾದ ಪಕ್ಷದಲ್ಲಿ ಇರುವ ಒಂದು ಮಗಳನ್ನು ಅವನಿಗೆ ದತ್ತಕ್ಕೆ ಕೊಡ್ತಿದ್ನ. ಆ ಒಂದು ಮಗಳನ್ನು ಕೊಟ್ಟಿದ್ರಿಂದಲೇ ಗೊತ್ತಾಗುತ್ತೆ ಇರುವ ಒಂದು ಮಗಳನ್ನು ದತ್ತಕ್ಕೆ ಕೊಡಲಾರ. ಹಾಗಾಗಿ ದಶರಥನಿಗೆ ಪಟ್ಟಮಹಿಷಿಯರ ಅಲ್ಲದ ಬೇರೆಯ ಪತ್ನಿಯರಲ್ಲಿ ಬೇರೆ ಮಕ್ಕಳು ಸಹ ಇದ್ದಿರಬೇಕು. ಅವರಿದ್ದಿದ್ರಿಂದಲೇ ದಶರಥ ಆ ಮಗುವನ್ನು ರೋಮಪಾದನಿಗೆ ಏನು ಮಾಡಿದ್ದಾನೆ, ದತ್ತು ಕೊಟ್ಟಿದ್ದಾನೆ. ಇದಕ್ಕೆ ಯಾವುದಕ್ಕೂ ನೇರವಾಗಿ ರಾಮಾಯಣ ಹೇಳೋದಿಲ್ಲ, ನಾಮ ಊಹೆ ಮಾಡಬೇಕು ಇದನ್ನೆಲ್ಲವನ್ನು ಸಹ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಸುಮಂತ್ರ ಹೇಳ್ತಾನೆ, ನೋಡು ಪ್ರಭು, ಕಾಶ್ಯಪನ ಮಗ ವಿಭಾಂಡಕ ಮಹರ್ಷಿ ಅಂತ. ಆ ವಿಭಾಂಡಕ ಮಹರ್ಷಿಯ ಮಗ ಋಷ್ಯಶೃಂಗ ಅಂತ ಇದ್ದಾನೆ. ಅವನು ಎಲ್ಲಿದ್ದಾನೆ ಅಂತಂದರೆ ದಂಡಕಾರಣ್ಯದ ತುದಿ, ಅಂದರೆ ದಕ್ಷಿಣ, ಇವತ್ತಿನ ಶೃಂಗೇರಿ. ಅರ್ಥ ಆಯ್ತಾ? ಇಲ್ಲಿ ಆತ ಇದ್ದಾನೆ. ಆತ ಕಾಡಿನಲ್ಲೇ ಬೆಳೆದಂಥ ಹುಡುಗ. ಅವನಿಗೆ ಈ ಪೇಟೆ ಪಟ್ಟಣದ ಹೆಸರೇ ಗೊತ್ತಿಲ್ಲ, ಅಷ್ಟು ಮುಗ್ಧ ಅವನು. ಆದರೆ ಮಹಾ ತೇಜಸ್ವಿ. ಎಷ್ಟು ಮುಗ್ಧನಿದ್ದ ಅಂತ ಕೇಳಿದರೆ, ಪೇಟೆಯಿಂದ ಯಾರು ಹೋದವರು ಯಾರಾದರೂ ಈ ಲಡ್ಡು ಮೋದಕ ಇಂಥದ್ದನ್ನೆಲ್ಲ ಕೊಟ್ಟರೆ ಅವನು ಕೇಳ್ತಿದ್ದ, ಇದು ಯಾವ ಮರದಲ್ಲಿ ಆದ ಹಣ್ಣು ಅಂತ. ಅವನ ಮುಗ್ಧತೆಗೆ ಇದೊಂದು ಸಾಕು ಪ್ರಾಯಶಃ. ಅಂದರೆ ಆತ ಪುರುಷರನ್ನು ಬಿಟ್ಟರೆ ಸ್ತ್ರೀಯರನ್ನು ನೋಡಿದ್ದೇ ಇಲ್ಲ. ಕಾಡಿನಲ್ಲಿ ತಂದೆ ಜೊತೆಗೆ ಇದ್ದವನವನು ಅಷ್ಟೇ. ಮತ್ತು ಕಾಡು ಪ್ರಾಣಿಗಳು ಅಷ್ಟೋ ಪರಿಚಯ ಅವನಿಗೆ. ಇಂತಹ ಋಷ್ಯಶೃಂಗ ಮಹಾ ತಪಸ್ವಿ ಹೀಗೆ ಅಂತ. ಹಾಗಾಗಿ ಅವನನ್ನು ನೀನು ಕರೆಸಿ ಅವನ ಮೂಲಕ ಅಶ್ವಮೇಧ ಯಾಗವನ್ನು, ಅಂದರೆ ಅದರ ಕೊನೆಯಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದರೆ ಅವನು ಮಾಡುವ ಈ ಯಾಗದಿಂದಾಗಿ ನಿನಗೆ ಸಂತತಿ ಆಗ್ತದೆ ಅಂತ ನಾನು ಕೇಳಿದ್ದೇನೆ ಅಂತ. ದಶರಥ ಆಗಬಹುದು ಅಂದ. ಯಾಕೆಂದರೆ ಯಾವುದೇ ರೀತಿಯಾದಂತಹ ಔಷಧಗಳಿಂದಲೂ ಪ್ರಯೋಜನ ಆಗದೇ ಇದ್ದಾಗ ನನಗೇನೋ ಒಂದು ದೈವಿ ಪ್ರತಿಬಂಧಕ ಇದೆ ಅಂತ ತೀರ್ಮಾನಿಸಿದ ದಶರಥ ಅದಕ್ಕೆ ಒಪ್ಪಿ ಆದಮೇಲೆ, ಹಾಗಿದ್ರೆ ಅವನನ್ನು ಕರೆಸೋದು ಹೇಗೆ ಅಂತ ಪ್ರಶ್ನೆ. ಆಗ ಮಂತ್ರಿಗಳ ಆಲೋಚನೆ ಮಾಡಿ ಹೇಳ್ತಾರೆ, ಇಲ್ಲ, ನಮ್ಮ ಊರಿನ ಕೆಲವು ಜನರೆಲ್ಲ ಏನು ಮಾಡಬೇಕು ಅಂದರೆ ಕಾಡಿಗೆ ಹೋಗಬೇಕು ಸ್ತ್ರೀಯರು, ಅವನ ಹತ್ರ ಹೋಗಿ ಸ್ವಲ್ಪ ನರ್ತನ ಇತ್ಯಾದಿಗಳನ್ನು ಮಾಡಿದರೆ ಈ ಎಲ್ಲ ಮನೋರಂಜನೆಯನ್ನು ಈವರೆಗೆ ಅವನು ನೋಡಲಿಲ್ಲ, ನೋಡಿ ಅವನು ಬರ್ತಾನೆ, ನಾಡಿನತ್ತ ಹೆಜ್ಜೆ ಹಾಕ್ತಾನೆ ಅಂತ. ಅದೇ ಪ್ರಕಾರ ಇವರು ಒಂದಿಷ್ಟು ತಿಂಡಿ ತಿನಿಸುಗಳನ್ನೆಲ್ಲ ಕಟ್ಕೊಂಡು ಹೋಗಿ ಅವನಿಗೆ ಕೊಟ್ಟರು. ಅವನು ತನ್ನ ಮಾಮೂಲಾಗಿ ಕೇಳಿದ, ಇದೆಲ್ಲ ಯಾವ ಮರದಲ್ಲಿ ಬಿಟ್ಟಿದ ಹಣ್ಣು ಅಂತ. ನಮ್ಮ ಕಾಡಿನಲ್ಲಿ ಒಂದು ಮರದಲ್ಲೂ ಇಂಥ ಹಣ್ಣಿಲ್ಲ ಅಂಥೇಳಿ ಖುಷಿಯಾಗಿ ತಿಂದ. ಆಮೇಲೆ ನಮ್ಮೂರಿಗೆ ಹೋಗೋಣ ಅಂದರು ಅಂತ ಕಾಣುತ್ತೆ ಅವ್ರ ಹಿಂದೆ ಅವನು ಹೆಜ್ಜೆ ಹಾಕಿದ. ಇತ್ತ ಹೆಜ್ಜೆ ಹಾಕಿ ಆದಮೇಲೆ ಏನಾಯಿತು ಕೇಳಿದರೆ, ಈ ಕಡೆ ಒಂದು ಘಟನೆ ನಡೆದಿತ್ತು. ಆ ರೋಮಪಾದ ಅಂತ ಹೇಳಿದ್ನಲ್ಲ, ಅವನ ಊರಲ್ಲಿ ಬಹಳಷ್ಟು ವರ್ಷಗಳಿಂದ ಮಳೆ ಬಂದಿರಲಿಲ್ಲ. ಪುರೋಹಿತರ ಹತ್ರ ಕೇಳಿದಾಗ ಅವರು ಹೇಳಿದರು, ಏನು ಅಂದರೆ ಈ ಋಷ್ಯಶೃಂಗ ಬಂದ ಪಕ್ಷದಲ್ಲಿ ಅವನು ನಿನ್ನ ನಾಡಿನ ಗಡಿಗೆ ಕಾಲಿಟ್ಟರೆ ಸಾಕು ಮಳೆ ಬರ್ತದೆ ಅಂತ ಹೇಳಿದರು. ಅದೇ ಪ್ರಕಾರ ಹಾಗೆ ಬರಬೇಕಿದ್ರೆ ಏನಾಯಿತು ಕೇಳಿದರೆ, ಅವನನ್ನು ಅಲ್ಲಿಗೆ ಕರ್ಕೊಂಡು ಬಂದಾಗ ಅವನು ಅಲ್ಲಿ ನಿಂತ. ರೋಮಪಾದ ಅವನನ್ನು ತನ್ನ ಅರಮನೆಯಲ್ಲಿ ಇರಿಸ್ಕೊಂಡ. ಯಾಕೆಂದರೆ ಅವನು ಬಂದಿದ್ದಾಗಿ ಅವನ ರಾಜ್ಯದಲ್ಲಿ ಏನಾಯಿತು, ಮಳೆ ಸುಭಿಕ್ಷೆ ತುಂಬಿತು. ಹೀಗೆ ತನ್ನ ರಾಜ್ಯಕ್ಕೆ ಬಂದು ತನಗೆ ಮಾಡಿದಂಥ ಉಪಕಾರಕ್ಕಾಗಿ ಆತ ಏನು ಮಾಡಿದ, ದಶರಥನಿಂದ ದತ್ತು ಪಡೆದಂತಹ ಹೆಣ್ಣು ಮಗಳನ್ನು ಕೊನೆಗೆ ಇವನಿಗೆ ಕೊಟ್ಟು ಮದುವೆ ಮಾಡಿದ. ಅವನನ್ನು ಕರ್ಕೊಂಡು ಬರಬೇಕಿದ್ರೆ ಕಾಡಿನಲ್ಲಿ ವಿಭಾಂಡಕ ಮಹರ್ಷಿ ಆಶ್ರಮದಲ್ಲಿ ಇರಲಿಲ್ವಂತೆ. ಇದ್ದಿದ್ರೆ ಪ್ರಾಯಶಃ ತಂದೆ ಕಳಿಸ್ತಿದ್ರೋ ಇಲ್ವೋ ಗೊತ್ತಿಲ್ಲ.
ಆದರೂ ಅಂದ್ಕೊಂಡಿರಬೇಕು ಪ್ರಾಯಶಃ ನನ್ನ ಮಗ ಕಾಡಿನಲ್ಲಿ ಇದ್ದಿದ್ದು ಸಾಕು, ಪೇಟೆಗಡೆಗೆ ಹೋಗಿ ಅವನು ಒಂದು ರೀತಿ ಹೊಸ ಜೀವನವನ್ನು ನೋಡಿ ಬರಲಿ ಅಂತ ಅಂದ್ಕೊಂಡಿರಬಹುದು. ಇಷ್ಟು ಹಿನ್ನೆಲೆಯಲ್ಲಿ ಈಗ ದಶರಥ ಎಲ್ಲಿ ಹೋಗಬೇಕು ಕರ್ಕೊಂಡು ಬರೋದಕ್ಕೆ? ಅಂಗರಾಜ್ಯಕ್ಕೆ, ರೋಮಪಾದನ ಮನೆಗೆ ಹೋಗಬೇಕು. ಅವನು ದಶರಥನಿಗೆ ಕೇವಲ ಹತ್ತಿರ. ಅದಕ್ಕೋಸ್ಕರ ಅಲ್ಲಿಗೆ ಪತ್ನಿಯರ ಸಮೇತನಾಗಿ ದಶರಥ ಹೋಗ್ತಾನೆ. ಕೆಲವು ದಿವಸ ಅಲ್ಲಿ ತಂಗಿದ. ಆಮೇಲೆ ತನ್ನ ಮಿತ್ರನಾದಂಥ ರೋಮಪಾದನ ಹತ್ರ ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ. ನಿನ್ನ ಅಳಿಯ ಅಂದರೆ ನನಗೂ ಅಳಿಯ, ಅವನನ್ನು ಕೆಲವು ದಿನಗಳ ಮಟ್ಟಿಗೆ ನನ್ನ ರಾಜ್ಯಕ್ಕೆ ಕಳಿಸಿ ಕೊಡಬೇಕು. ಯಾಕೆಂದರೆ ನನ್ನ ವಂಶ ಬೆಳೆಯೋದಕ್ಕೆ ನೀನು ನನಗೆ ಸಹಕರಿಸಬೇಕು. ಯಾಕೆಂದರೆ ನಿನಗೆ ಅಂದು ಬಂದಂತಹ ಸಮಸ್ಯೆಗೆ ನಾನು ನನ್ನ ಮಗಳನ್ನು ನಿನಗೆ ಕೊಟ್ಟಿದ್ದೇನೆ. ಹಾಗಾಗಿ ಪರಸ್ಪರಂ ಭಾವಯಂತಹ ಎನ್ನುವ ಹಾಗೆ ಇದನ್ನು ಮಾಡ್ತೀಯ ಅಂತ ಕೇಳಿದ. ಬಹಳ ಸಂತೋಷದಿಂದ ರೋಮಪಾದ ತನ್ನ ಮಗಳು ಶಾಂತ ಮತ್ತು ಋಷ್ಯಶೃಂಗ ಇವರಿಬ್ಬರನ್ನೂ ಸಹ ಕಳಿಸಿ ಕೊಡ್ತಾನೆ ಅಯೋಧ್ಯೆಯ ಕಡೆಗೆ. ಅಯೋಧ್ಯೆಗೆ ನವದಂಪತಿಗಳು ಬಂದರು. ತಾಯಂದಿರಿಗೆಲ್ಲ ಖುಷಿಯೋ ಖುಷಿ. ಯಾಕೆಂದರೆ ಮದುವೆಯಾಗಿ ಹೋದಂಥ ಹೆಣ್ಣು ಮಗಳು ತವರಿಗೆ ಬಂದೇ ಇಲ್ಲ ಅವಳು ಇನ್ನೂ. ಎಷ್ಟು ಖುಷಿಯಾಗಿರ್ಬೇಡ ಅವರಿಗೆ. ಅದರ ಜೊತೆಗೆ ಅಳಿಯ ಬೇರೆ ಬಂದಿದ್ದಾನೆ. ಅದು ಸಾಲದ್ದಕ್ಕೆ ಋಷಿ ಮತ್ತು ಮಹಾ ತಪಸ್ವಿ, ಮತ್ತು ಅವನು ಹೋದಲ್ಲೆಲ್ಲ ಸಮೃದ್ಧಿ, ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮಧ್ಯದಲ್ಲಿ ಒಂದು ಮಾತು ಹೇಳಿಬಿಡ್ತೇನೆ. ಪ್ರಾಯಶಃ ಆ 9 ಲಕ್ಷ ವರ್ಷಗಳ ಹಿಂದೆ ದಕ್ಷಿಣದ ತುತ್ತ ತೂದೆ ಅಂತ ಹೇಳೋಣ ಬೇಕಿದ್ರೆ, ಇಲ್ಲಿಂದ ಮೊಟ್ಟ ಮೊದಲು ಉತ್ತರದತ್ತ ಪ್ರಯಾಣ ಮಾಡಿದಂಥ ಒಬ್ಬ ಋಷಿ ಇದ್ದರೆ ಅವರು ಋಷ್ಯಶೃಂಗ. ಹೌದಾ? ಅಷ್ಟನ್ನು ನಾವು ಊಹೆ ಮಾಡಿ ತಿಳ್ಕೊಳ್ಬೇಕು ಹೀಗೆ ಅಂತ. ಅಷ್ಟು ಆದಮೇಲೆ ಮುಂದೆ ಆತನ ಅಧ್ಯಕ್ಷತೆಯಲ್ಲಿ ವಸಿಷ್ಠರು ಮತ್ತು ದಶರಥನ ಪುರೋಹಿತರು ಅಂತ ಹೇಳಿದ್ದೇನೆ. ಈ ಋಷ್ಯಶೃಂಗರ ನೇತೃತ್ವದಲ್ಲಿ ಅಶ್ವಮೇಧ ಯಾಗ ನಡೀತು. ಬಹಳಷ್ಟು ದಿನಗಳ ಕಾಲ ಸಾಂಗೋಪಾಂಗವಾಗಿ. ಆ ಯಾಗದ ಕೊನೆಯಲ್ಲಿ ಪುತ್ರ ಕಾಮೇಷ್ಟಿ ಯಾಗ ನಡೀತು. ಆ ಯಾಗದ ಫಲವಾಗಿ ಮುಗಿತಾ ಇದ್ದ ಹಾಗೇ ಯಜ್ಞಪುರುಷ ಮೇಲಕ್ಕೆ ಬಂದ. ಕೈಯಲ್ಲಿ ಪಾಯಸದ ಪಾತ್ರೆಯನ್ನು ಹಿಡಿದು ಹೇಳಿದ ದಶರಥನ, ದೇವತೆಗಳು ನಿನ್ನ ಯಾಗದಿಂದ ತೃಪ್ತರಾಗಿ ನಿನಗೆ ಈ ಪಾಯಸವನ್ನು ಕೊಡೋದಕ್ಕೆ ನನಗೆ ಹೇಳಿದ್ದಾರೆ ಅಂತ ಹೇಳಿ ದಶರಥನ ಕೈಗೆ ಕೊಟ್ಟ. ಆ ಯಾಗ ಪರಿಸಮಾಪ್ತಿ ಆಗೋದಕ್ಕಿಂತ ಮುನ್ನ ಋಷ್ಯಶೃಂಗ ಅಳಿಯ ಮಾವನಿಗೊಂದು ಆಶೀರ್ವಾದ ಮಾಡಿದ್ದ. ಈ ಯಾಗ ಸಾದ್ಗುಣ್ಯವಾಗಿದೆ, ನಿನಗೆ 4 ಜನ ಗಂಡು ಮಕ್ಕಳಾಗ್ತಾರೆ ಅಂತ ಹೇಳಿದ್ದಾತ. ಋಷಿಯ ಮಾತು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಆ ಪಾಯಸವನ್ನು ತೆಗೆದುಕೊಂಡು ಬಂದಂಥ ದಶರಥ ಅವಭೃತ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ತನ್ನ ಪತ್ನಿಯರಿಗೆ ಹಂಚಿದ. ಇಲ್ಲೊಂದು ದೊಡ್ಡ ವಿಚಾರ ಉಂಟು. ಏನು ಅದನ್ನು ಇಷ್ಟಕ್ಕೆ ಇರಲಿ ಹೇಳಿಬಿಡ್ತೇನೆ. ಅದರ ಮಧ್ಯೆಯಲ್ಲಿ ದಶರಥನ ಬದುಕಿನ ಒಂದು ದೊಡ್ಡ ದುರಂತದ ಕಥೆಯನ್ನು ಮಧ್ಯೆಯಲ್ಲಿ ಹೇಳಬೇಕು ನಾನು. ಇದು ಹಾಗೆ ಇರಲಿ, ಆಮೇಲೆ ಹೇಗೆ ಹಂಚುತ್ತಾನೆ ಆ ಪಾಯಸವನ್ನು, ಯಾಕಂದರೆ ಒಂದು ಸ್ವಲ್ಪ ದೊಡ್ಡ ಪ್ರಕರಣ ಅದು ಹೇಗೆ ಅಂತ. ದಶರಥನ ಸ್ವಭಾವ ನಮಗೆ ಢಾಳಾಗಿ ಗೊತ್ತಾಗುವಂಥ ಸಂದರ್ಭ. ಅದಕ್ಕೂ ಮೊದಲು ಅಂದರೆ ಇದು ದಶರಥನ ಯೌವನದ ಕಾಲದಲ್ಲಿ ನಡೆದಂಥದ್ದು. ಅವನಿಗಿನ್ನೂ ಮದುವೆ ಆಗಿರಲಿಲ್ಲ. ತುಂಬು ಯೌವನ, ಬಿಸಿ ರಕ್ತ, ಬೇಟೆಯ ಹುಚ್ಚು ದಶರಥನಿಗೆ. ಸಾಲದ್ದಕ್ಕೆ ಶಬ್ದವೇದಿ ಅಂದರೆ ಯಾವ ಕಡೆಯಿಂದ ಶಬ್ದ ಬರುತ್ತೋ ಅವನು ಈ ಕಡೆ ಬಾಣ ಬಿಟ್ಟರು ಸಹ ಅದಲ್ಲಿ ಹೋಗಬೇಕು. ಅದಕ್ಕೆ ಅಂತಹ ಸ್ಕಿಲ್ ಇತ್ತು ಅವನಿಗೆ, ಅದ್ಭುತವಾದಂಥ ಸ್ಕಿಲ್. ಮತ್ತು ಈ ರಾಜರಿಗೆ ಮೃಗಬೇಟೆ ಎನ್ನುವಂಥದ್ದು ಸಹ ಅವರಿಗಿರುವಂಥ ವ್ಯಸನಗಳಲ್ಲಿ ಒಂದು. ಹಾಗಾಗಿ ಆ ಯೌವನದ ಕಾಲದಲ್ಲಿ ದಶರಥ ಅದೊಂದು ಸಲ ಬೇಟೆಗೆ ಹೋಗಿದ್ದ. ರಾತ್ರಿಯ ಹೊತ್ತು ಸಾಮಾನ್ಯವಾಗಿ ಈ ನದಿಯ ತಟದಲ್ಲಿ ಕಾದು ಕುಳಿತಿರ್ತಾರೆ. ಯಾಕೆಂದರೆ ಪ್ರಾಣಿಗಳೆಲ್ಲ ನೀರು ಕುಡಿಯೋದಕ್ಕೆ ಅಲ್ಲಿಗೆ ಬರ್ತವೆ. ಹಾಗಾಗಿ ಬೇಟೆಯ ಈ ಒಂದು ರಹಸ್ಯ ಗೊತ್ತಿದ್ದವರು ಸಾಮಾನ್ಯವಾಗಿ ನದಿ ತಟದಲ್ಲಿ ಹೊಂಚಾಕಿ ಕುಳಿತಿರ್ತಾರೆ. ಆ ಪ್ರಾಣಿಗಳಿಗೆ ಕಾಣದೇ ಇರುವ ಹಾಗೆ ಅವರ ದಾರಿಯಿಂದ ಸ್ವಲ್ಪ ದೂರದಲ್ಲಿ ಹೀಗೆ ಎಲ್ಲೋ ಕುಳಿತಿರ್ತಾರೆ. ಹಾಗೆ ದಶರಥ ಕಾದು ಕುಳಿತಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಈ ಮಡಕೆಯ ಒಳಗೆ ನೀರು ತುಂಬುವ ಶಬ್ದ ಕೇಳಿತು. ಗುಳುಗುಳು ಗುಳುಗುಳು ಈ ಥರ ಹೀಗೆ ಅಂತ. ದಶರಥ ಅಂದ್ಕೊಂಡ, ಓಹ್, ಯಾವುದೋ ಒಂದು ಕಾಡಾನೆ ತನ್ನ ಸುಂಡರಿನಿಂದ ನೀರನ್ನು ತುಂಬಿಕೊಳ್ತಾ ಇದೆ,
ತುಂಬಿಕೊಂಡು ಬಾಯೊಳಗೆ ಹಾಕ್ತಾ ಇದೆ ಅಂತ ಅಂದ್ಕೊಂಡು ಆ ದಿಕ್ಕಿನತ್ತ ತನ್ನ ಬಾಣವನ್ನು ಕಳಿಸಿದ. ಮೊದಲೇ ಶಬ್ದವೇದಿ ಕೇಳಬೇಕಾ, ಹೋಯ್ತು ಬಾಣ. 1 ಸೆಕೆಂಡ್ ಒಳಗಡೆಗೆ ಹಾಯ್ ಅಂತ ಚೀರುವ ಶಬ್ದ ಕೇಳಿದೆ. ಅಯ್ಯೋ ನನಗಿನ್ಯಾರು ಗತಿ, ನನ್ನ ಅಪ್ಪ ಅಮ್ಮನಿಗೆ ಯಾರು ಗತಿ ಅಂತ ಚೀರಿದಂತಹ ಶಬ್ದ ಕೇಳಿದ. ದಶರಥ ಅದನ್ನು ಕೇಳಿ ಹತಾಶನಾದ. ತಕ್ಷಣ ಅಲ್ಲಿಗೆ ಓಡಿದ. ಬಂದು ನೋಡಿದರೆ ಅಲ್ಲೊಬ್ಬ ಮುನಿಕುಮಾರ, ಅವನ ಹೃದಯಕ್ಕೆ ಇವನ ಬಾಣ ನಾಟಿದೆ. ಆತ ಹೇಳ್ತಾನೆ, ನೀನು ನನಗೆ ಈ ಬಾಣವನ್ನು ಬಿಡೋದರ ಮೂಲಕ ಕುರುಡರಾದಂಥ ನನ್ನ ತಂದೆ ತಾಯಿಯರನ್ನು ಜೀವಂತವಾಗಿ ಸಾಯಿಸಿಬಿಟ್ಟೆಯಲ್ಲೋ. ತಾಯಿ ಮಧ್ಯರಾತ್ರಿಯಲ್ಲಿ ಬಾಯಾರಿಕೆಯಿಂದ ನೀರು ತಗೊಂಡು ಬಾ ಮಗನೇ ಅಂತ ಕಳಿಸಿದಳು. ನೀರು ತಗೊಂಡು ಹೋಗಲಿಕ್ಕೆ ಬಂದೆ ನಾನು. ಆ ನೀರನ್ನು ತುಂಬುತ್ತಾ ಇರುವಾಗ ನೀನು ನನಗೆ ಈ ಬಾಣ ಬಿಟ್ಟು ನಾನು ಏನೋ ನಿನಗೆ ಅನ್ಯಾಯ ಮಾಡಿದ್ದೆ. ದಶರಥನ ಹೃದಯ ಮಮ್ಮಲ ಮರುಗಿತು. ಛೇ, ನಾನು ತಪ್ಪು ಮಾಡಿಬಿಟ್ಟೆ ಅಂತ. ಕೆಲವು ಸಲ ವಿದ್ಯೆಯ ದುರುಪಯೋಗ ಹೇಗಾಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆಮೇಲೆ ತಕ್ಷಣ ಆತ ಹೇಳ್ತಾನೆ, ಈಗ ನಾನು ಅಲ್ಲಿಗೆ ಬರುವ ಸ್ಥಿತಿ ಇಲ್ಲ, ನಾನೀಗ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದ್ದೇನೆ. ನೀನೇ ಇಲ್ಲಿಂದ ಇದೇ ಮಡಿಕೆಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ನನ್ನ ತಂದೆ ತಾಯಿಗೆ ಕುಡಿಸ್ಬೇಕು. ನೀನೇನು ಮಾಡಿದ್ಯೋ ಅದೆಲ್ಲವನ್ನೂ ಸಹ ಹೇಳಬೇಕು. ಅದರ ಜೊತೆಗೆ ಅವರು ಏನು ನಿನಗೆ ಶಿಕ್ಷೆ ಕೊಡ್ತಾರೋ ನೀನು ಅನುಭವಿಸ್ಬೇಕು ಅಂತ ಹೇಳಿ ಮೊದಲು ಈ ಬಾಣ ತೆಗಿ ಅಂತ ಹೇಳಿದ. ದಶರಥ ಬಾಣ ತೆಗೆದ. ಆತ ಪ್ರಾಣ ಬಿಟ್ಟ. ಅವನ ಹೆಸರು ಶ್ರವಣ ಕುಮಾರ. ಅವನ ತಂದೆ ವೈಶ್ಯ, ತಾಯಿ ಶೂದ್ರಳಾಗಿದ್ಲು. ಈ ರೀತಿಯಾಗಿ ಜನ್ಮ ಎತ್ತಿದವರನ್ನು ಕರ್ಣ ಎನ್ನುವಂಥ ಒಂದು ಗುಂಪಿಗೆ ಸೇರಿಸುವಂಥ ಕ್ರಮ ಇತ್ತು. ಹಾಗಾಗಿ ಅವನು ಕರ್ಣ ಅಂತ ಕರೆಸ್ಕೊಳ್ಳುವಂಥ ಗುಂಪಿಗೆ ಸೇರಿದವನು. ದಶರಥ ಭಾರವಾದ ಹೆಜ್ಜೆಗಳನ್ನು ಹಾಕ್ತಾ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ತಾನೇ ಕಣ್ಣೀರನ್ನು ಸುರಿಸ್ತಾ ಹೆಜ್ಜೆ ಹಾಕ್ತಾ ಬಂದ. ಇವನು ಹೆಜ್ಜೆ ಹಾಕ್ತಾ ಬಂದಾಗ ಇವನು ಹೆಜ್ಜೆ ಶಬ್ದಕ್ಕೆ ಆ ತಾಯಿ ಹೇಳಿದ್ಲಂತೆ, ಬೇಗ ಬಾರೋ ಮಗನೇ, ಬಾಯಾರಿಕೆ ಅಂತ ನೀರು ತೊಗೊಂಡು ಅಂತ ಕಳಿಸಿದರೆ ಯಾಕಿಷ್ಟು ತಡ ಮಾಡಿದೆ? ಪ್ರಾಯಶಃ ಮಧ್ಯರಾತ್ರಿಯಲ್ಲಿ ತಾಯಿ ನನ್ನನ್ನು ನೀರಿಗೆ ಕಳಿಸ್ಲು ಅಂದರೆ ನಿನಗೆ ಬೇಸರ ಆಯ್ತನೋ? ಪ್ರತಿ ಸಲ ಹೀಗೆ ಮಾಡ್ತಾ ಇದ್ದೇವೆ ಅಂತ ಬೇಸರಿಸ್ಕೊಂಡು ತಡ ಮಾಡಿದೆನೋ? ಇತ್ಯಾದಿ ಇತ್ಯಾದಿಯಾಗಿ ಒಬ್ಬ ತಾಯಿ ಮಗನಿಗೆ ಏನೆಲ್ಲ ಹೇಳಬೇಕೋ ಅವನು ಕೆಲಸ ಮಾಡದೇ ಇದ್ದಾಗ ಅಥವಾ ವಿಳಂಬಿಸಿದಾಗ ಅದು ಎಲ್ಲವನ್ನೂ ಹೇಳಿದ್ಲು. ದಶರಥ ಕೇಳಿಸಿಕೊಂಡು ಇಮ್ಮಡಿ ಮುಮ್ಮಡಿ ನಾಲ್ಮಡಿ ದುಃಖಪಟ್ಟ. ಕೊನೆಗೆ ಹೋಗಿ ಮೆತ್ತಿಗೆ ಹೋಗಿ ಯಥಾರ್ಥವನ್ನು ಅವರಿಗೆ ಅರುಹುತ್ತಾನೆ. ನಾನು ನಿಮ್ಮ ಮಗ ಅಲ್ಲ, ನಿಮ್ಮ ಮಗನನ್ನು ಕೊಂದ ಪಾಪಿ. ಪರಿಸ್ಥಿತಿ ಹೀಗಾಯಿತು, ನಡೀತು ಗೊತ್ತಿಲ್ಲ ಅಂತ ಹೇಳಿ, ಹಾಗಾಗಿ ನೀರು ತಂದಿದ್ದೇನೆ ಅಂಥೇಳಿ ಅವರಿಗೆ ನೀರು ಕೊಟ್ಟಿರಬೇಕು. ಅವರು ಕುಡಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಕೊನೆಗೆ ಅವ್ರು ಹೇಳ್ತಾರೆ, ಆ ಶ್ರವಣಕುಮಾರನ ತಂದೆ ಹೇಳಿದಂಥ ಮಾತು ಏನು ಅಂದೆ, ಪುತ್ರಂ ವ್ಯಸನಜಂ ದುಃಖಂ ಎದೇ ತನ್ನ ಮಮ ಸಾಂಪ್ರತಂ. ನಮಗೆ ಈ ಇಳಿ ವಯಸ್ಸಿನಲ್ಲಿ ನೀನು ಪುತ್ರ ಶೋಕವನ್ನು ತಂದಿಟ್ಟೆ. ಈ ಶೋಕದ ಭಾರ ಎಷ್ಟು ಅಂತ ಗೊತ್ತಾ ನಿನಗೆ? ಗೊತ್ತಿಲ್ಲ. ಧರ್ಮಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ, ಪಿತೃಶೋಕಂಚ ಷಣ್ಮಾಸಂ ಮಾತೃಶೋಕಂಚ ವತ್ಸರ ಭಾರ್ಯಾಶೋಕಂ ಪುನರ್ಭಾರ್ಯ ಪುತ್ರಶೋಕಂ ದಿನೇ ದಿನೇ. ನಾನು ಇದನ್ನು ವಿವರಿಸೋ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ ಪ್ರಾಯಶಃ. ಹಾಗಾಗಿ ಈ ಪುತ್ರ ಶೋಕವನ್ನು ನಮಗೆ ತಂದಿಟ್ಟಿಲ್ಲ, ಇದರ ಸಂಕಟ ಏನು ಅಂತ ನಿನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನೀನೂ ಸಹ ಇದೇ ಪುತ್ರ ಶೋಕದಿಂದ ಸಾಯಿ ಅಂತ ಶಾಪ ಕೊಟ್ಬಿಟ್ಟ. ದಶರಥನ ಶಬ್ದವೇದಿ ವಿದ್ಯೆ ತಂದುಕೊಟ್ಟಂಥ ಮಹಾಫಲ ಅಂತ ಹೇಳಬೇಕು, ಅಥವಾ ಅವನ ದುಡುಕು ಸ್ವಭಾವ ಅಂತ ಹೇಳಬೇಕು, ಇದು ಯಾವುದಕ್ಕೂ ವಾಲ್ಮೀಕಿಗಳು ನಮಗೆ ನೇರವಾಗಿ ಉತ್ತರವನ್ನು ಹೇಳುವುದಿಲ್ಲ. ಒಟ್ಟಾರೆ ಈ ದುರ್ದೈವಿ ದಶರಥ ತನ್ನ ಯೌವನದಲ್ಲಿ ಇಂಥ ಒಂದು ತಪ್ಪನ್ನು ಮಾಡಿ ಶಾಪ ಕಟ್ಕೊಂಡ. ದಶರಥ ವಿಚಾರ ಮಾಡ್ತಿದ್ದಂತೆ, ಈಗ ಅವನಿಗೆ ಯೌವನ ಇನ್ನು ಮದುವೆ ಆಗಿಲ್ಲ,
ತುಂಬ ವಿಚಾರ ಮಾಡಿದ್ದ ಅವನು ಅದ್ರ ಬಗ್ಗೆ. ನನಗೆ ಮದುವೆ ಆದಮೇಲೆ ಸಂತತಿಯೇ ಆಗದೆ ಪುತ್ರ ಶೋಕದಿಂದ ನಾನು ಸಾಯ್ತೇನಾ, ಅಥವಾ ನಾನು ಬದುಕಿರುವಾಗಲೇ ನನ್ನ ಮಕ್ಕಳು ಸತ್ತು ನನಗೆ ಶೋಕ ಆಗತ್ತಾ, ಅಥವಾ ನನ್ನ ಮಕ್ಕಳು ನನಗೆ ಅನ್ಯಾಯ ಮಾಡ್ತಾರಾ ಅದರಿಂದ ಶೋಕವಾ, ಇತ್ಯಾದಿ ಇತ್ಯಾದಿ ಎಲ್ಲ ವಿಚಾರ ಮಾಡ್ತಿದ್ದ ಕೆಲವು ಸಲ. ಬಹಳ ಅವನು ಅಂತರ್ಮುಖನಾವಾಗಿ ಅಂತ. ಯಾವುದಕ್ಕೂ ಉತ್ತರ ಸಿಕ್ಕಿರಲಿಲ್ಲ. ಅಥವಾ ಮತ್ತೆ ನಾನು ಅವರ ಮಗನನ್ನು ಸಾಯಿಸಿದ ಹಾಗೆ ನನ್ನ ಮಕ್ಕಳನ್ನು ಸಹ ಬೇರೆ ಯಾರು ಸಾಯಿಸ್ತಾರಾ, ಹೀಗೆಲ್ಲ ವಿಚಾರ ಮಾಡ್ತಿದ್ದ. ಆದರೂ ಎಲ್ಲೋ ಒಂದು ಕಡೆ ಒಂದು ಸಮಾಧಾನ ಸಿಕ್ಕಿತ್ತಂತೆ ಅವನಿಗೆ, ನನಗೆ ಮಕ್ಕಳಂತೂ ಆಗಲೇಬೇಕು. ಯಾಕೆ ಮಕ್ಕಳಾಗದೇ ಇದ್ರೆ ಆ ಶಾಪ ಪೂರ್ತಿ ಆಗೋದಿಲ್ವಲ್ಲ, ಹೀಗೆ ಅಂತ ಅನ್ನುವ ಈ ಹಿನ್ನೆಲೆಯಲ್ಲಿ ದಶರಥ ಇದ್ದ. ಅಷ್ಟು ಹಿನ್ನೆಲೆಯಲ್ಲಿ ದಶರಥ ಬದುಕಿನ ಒಂದು ಮಹತ್ವದ ಒಂದು ಘಟನೆ ಅಂದರೆ ದುರ್ದೈವ ಆಗಿದ್ದ ಅವನು ಅನ್ನೋದಕ್ಕೆ. ಪಾಪ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಆದರೆ ಅದು ನಡೆದು ಹೋಯ್ತು. ಇದನ್ನು ಯಾವಾಗ ಹೇಳ್ತಾನೆ ಅಂದರೆ, ರಾಮ ಕಾಡಿಗೆ ಹೋದ ದಿವಸ ಕೌಸಲ್ಯ ಹತ್ತಿರ ಬಾಯ್ಬಿಡ್ತಾನೆ ಇದನ್ನಾತ. ಅಲ್ಲಿಯವರೆಗೆ ಅವನೇ ಇದನ್ನು ಮನಸ್ಸಲ್ಲಿಟ್ಕೊಂಡು ಕೊರಗಿ ತುಂಬ ಹೈರಾಣ ಆಗ್ತಾ ಇದ್ದ ದಶರಥ. ಅಷ್ಟು ಹಿನ್ನೆಲೆಯಲ್ಲಿ ಇಷ್ಟು ದಿವಸ ದಶರಥನಿಗೆ ಮಕ್ಕಳಿಲ್ಲ ಅಂತ ಚಿಂತೆ ಆಗಿತ್ತು. ಈ ಪಾಯಸ ಪ್ರಕರಣಕ್ಕೆ ಬರೋಣ ಈಗ. ಹಾಗೆ ಮಕ್ಕಳಿಲ್ಲ ಅಂತ ಚಿಂತೆ ಆದ ದಶರಥನಿಗೆ ಯಜ್ಞಪುರುಷ ಬಂದು ಪಾಯಸ ಪಾತ್ರೆಯನ್ನು ಕೊಟ್ಟು, ನಿನ್ನ ಮಹಿಷಿಯರಿಗೆ ಕೊಡು, ನಿನಗೆ 4 ಜನ ಮಕ್ಕಳಾಗ್ತಾರೆ ಅಂತ ಹೇಳಿದಾಗ ಕ್ಷಣಕಾಲ ಸಂತೋಷ ಆದರೂ ಸಹ ದಶರಥ ವಿಚಾರ ಮಾಡಿದ. 3 ಜನ ಪತ್ನಿಯರು, 4 ಸಂತತಿ ಆಗಬೇಕು, ಯಾರೋ ಒಬ್ಬಳಲ್ಲಿ 2 ಮಕ್ಕಳಾಗಬೇಕು. ಆ 2 ಮಕ್ಕಳನ್ನು ಹಡೆಯುವ ಭಾಗ್ಯ ಯಾರಿಗೆ ಕೊಡಬೇಕು? ದಶರಥನನ್ನು ಕಾಡಿದ ಪ್ರಶ್ನೆ ಇದು. ಕೊನೆಗೆ ಪಾಯಸವನ್ನು ತಂದವನು ಏನು ಮಾಡಿದ ಅಂತಂದರೆ, ಕೌಸಲ್ಯಾಯೈ ನರಪತಿ ಪಾಯಸಾರ್ಧಂ ದದೌ ತದಾ ಅರ್ಧಾದರ್ಧಂ ತದೌ ಚಾಪಿ ಸುಮಿತ್ರಾಯೈ ನರಾಧಿಪಃ ಕೈಕೇಯೈ ಚ ಅವಶಿಷ್ಟಾರ್ಧಂ ದದೌ ಪುತ್ರಾರ್ಥ ಕಾರಣಾತ್ ಪ್ರದದೌ ಚಾವಶಿಷ್ಟಾರ್ಧಂ ಪಾಯಸಸ್ಯ ಮೃತೋಪಮಂ ಅನುಚಿಂತ್ಯ ಸುಮಿತ್ರಾಯೈ ಪುನರೇವ ಮಹೀಪತಿ ಪುನರೇವ ಮಹಾಮತಿ. ಇದು ಆ ಪಾಯಸವನ್ನು ಹಂಚಿದಂತಹ ಸಂದರ್ಭವನ್ನು ಹೇಳುವ ಶ್ಲೋಕಗಳು ಇವು. ಇಷ್ಟು ಏನು, ಪಾಯಸ ಪಾತ್ರ ಇದೆ ಅವನ ಹತ್ರ. ಆ ಪಾಯಸ ಪಾತ್ರ ಇದನ್ನು ಸರಿಯಾಗಿ ಅರ್ಧ ಮಾಡಿದ್ದಾನೆ, 50 ವಿಭಾಗ. ನಾನೊಂದು ಸಂಖ್ಯೆಯನ್ನು ಇಟ್ಕೊಂಡು ಹೇಳ್ಬಿಡ್ತೇನೆ, ಸ್ಪಷ್ಟ ಆಗುತ್ತೆ ನಿಮಗೆ. 50ರಷ್ಟು ಪಾಯಸವನ್ನು ಒಂದು ಪಾತ್ರೆಯಲ್ಲಿಟ್ಟು ಕೌಸಲ್ಯಗೆ ಕೊಟ್ಟ. ಯಾಕೆಂದರೆ ಅವಳು ಅವನ ಹಿರಿಯ ಮಹಿಷಿ. ಆಯಿತು. ಇದಾದ ಮೇಲೆ ಮತ್ತೆ ಅವನ ಕೈಲಿ ಇವಾಗ ಎಷ್ಟು % ಇದೆ? 50 ಭಾಗ ಇದೆ. ಆ 50ರಷ್ಟು ಭಾಗವನ್ನಾದರೂ ಸಹ ಕೈಕೇಯಿಗೆ ಅದರೊಳಗೆ ಅರ್ಧ, ಸುಮಿತ್ರೆಗೆ ಅರ್ಧ ಕೊಡಬಹುದಿತ್ತು. ನಿಜವಾಗಿ ಏನು ಮಾಡಬೇಕಿತ್ತು? 3 ಜನ ಮಹಿಷಿಯರಿಗೂ ಸಹ 33% ಕೊಟ್ಟು, ಇಬ್ಬರಿಗಿಬ್ಬರು ಕೊಟ್ಟು, ಕೌಸಲ್ಯಗೆ 34ರಷ್ಟು ಕೊಟ್ಟರೆ ಸರಿಯಾಗಿ 100ಕ್ಕೆ 100 ವಿಭಾಗ ಆಗ್ತಿತ್ತು ಅಂತ ನಾವು ಹೇಳೋದು. ದಶರಥ ಹೀಗೆ ವಿಭಾಗ ಮಾಡಲಿಲ್ಲ. ಕೌಸಲ್ಯಗೆ 50ರಷ್ಟು ಕೊಟ್ಟ, ಇನ್ನು 50ರಷ್ಟು ಅವನ ಕೈಯಲ್ಲಿದೆ. ಆ 50ರಲ್ಲಿ ಅರ್ಧ ಮಾಡಿದವನು ನೇರ ಎಲ್ಲಿಗೆ ಹೋದ ಅಂದರೆ, ಅರ್ಧಾದರ್ಧಂ ದದೌ ಚಾಪಿ ಸುಮಿತ್ರಾಯೈ ನರಾಧಿಪಃ. ಅವನ ಕೈಯಲ್ಲಿ ಇತ್ತಲ್ಲ 50% ಅಷ್ಟು, ಅದರೊಳಗೆ ಅರ್ಧ ಮಾಡಿದ. ಅದನ್ನು ಹಿಡ್ಕೊಂಡು ಸುಮಿತ್ರೆ ಹತ್ರ ಹೋದ. ಆ ಅರ್ಧದೊಳಗೆ ಅರ್ಧ ಕೊಟ್ಟ. ಅಂದರೆ 25% ಅಷ್ಟು ಯಾರಿಗೆ ಸಂದಿತು? ಸುಮಿತ್ರೆಗೆ ಸಂದಿತು. ಇನ್ನು 25% ಅವನ ಕೈಯಲ್ಲಿದೆ ಪಾಯಸ. ಅದನ್ನಾರು ನೇರ ತನ್ನ ಕೈಗೆ ಕೊಡಬಹುದಿತ್ತು. ಆದರೆ ಹಿಡ್ಕೊಂಡು ಬಂದಿದ್ದಾನೆ. ಬಂದ ಮೇಲೆ ಅವನು ಶಬ್ದ ಹೇಳ್ತಾರೆ ಅವರು, ಕೈಕೇಯೈಚ ಅವಶಿಷ್ಟಾರ್ಧಂ ದದೌ ಪುತ್ರಾರ್ಥ ಕಾರಣಾತ್. ಆ 25% ಮತ್ತೆ ಪುನಃ 12.5 ಭಾಗ ಮಾಡಿದ. ಅದನ್ನು ಯಾರಿಗೆ ಕೊಟ್ಟ? ಕೈಕೇಯಿಗೆ ಕೊಟ್ಟ. ಅದಾದಮೇಲೆ ಪ್ರದದೌಚ ಅವಶಿಷ್ಟಾರ್ಧಂ ಪಾಯಸಸ್ಯ ಅಮೃತೋಪಮಂ ಅನುಚಿಂತ್ಯ. ಮತ್ತೆ ವಿಚಾರ ಮಾಡಿದ್ನಂತೆ. ಯಾಕೆಂದರೆ ಈಗ ನನ್ನ ಕೈಯಲ್ಲಿ 12.5 ಅಷ್ಟು ಭಾಗದಷ್ಟು ಪಾಯಸ ಉಂಟು.
ಇದನ್ನು ಇವಾಗ ಯಾರಿಗೆ ಕೊಡಬೇಕು? ಕೈಕೇಯಿ ಕೊಡುವಂತಿದ್ದು ಕೊಟ್ಬಿಡ್ತಿದ್ದ ಅವನು, ಕೊಡಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ ಅಂದರೆ ಸುಮಿತ್ರಾಯೈ ಪುನರೇವ ಮಹಾಮತಿ, ಸುಮಿತ್ರೆಗೆ ಆ 12.5% ಕೊಟ್ಟ. ಈಗ ಲೆಕ್ಕ ಹಾಕ್ಕೊಂಡು ಬನ್ನಿ, ಕೌಸಲ್ಯಗೆ 50% ಸಂದಿದೆ, ಹೌದು ತಾನೇ? ಕೈಕೇಯಿಗೆ 12.5% ಸಂದಿದೆ, ಸುಮಿತ್ರೆಗೆ 37.5 ಅಷ್ಟು ಸಂದಿದೆ. ಸೇರಿಸಿದ್ರೆ ಎಲ್ಲವೂ ಸೇರಿಸಿದ್ರೆ ಎಷ್ಟಾಗುತ್ತೆ? 100ರಷ್ಟು ಆಗುತ್ತೆ ಪೂರ್ತಿಯಾಗಿ. ಎಸ್, ಇಲ್ಲಿ ಒಂದು ಸ್ವಾರಸ್ಯ ಉಂಟು ಇದರೊಳಗೆ. ಅನುಚಿಂತ್ಯ ಸುಮಿತ್ರಾಯೈ ಪುನರೇವ ಮಹೀಪತಿ ಅನ್ನೋದು ಗೋವಿಂದರಾಜಿಯ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟ ಶಬ್ದ. ಆದರೆ ಅನುಚಿಂತ್ಯ ಸುಮಿತ್ರಾಯೈ ಪುನರೇವ ಮಹಾಮತಿ ಅನ್ನೋದು ತಿಲಕ ವ್ಯಾಖ್ಯಾನಕ್ಕೆ ಸಮ್ಮತವಾದಂಥ ಪಾಠ. ಅವನು ಮಹೀಪತಿ ಅನ್ನೋದಿಲ್ಲ, ಮಹಾಮತಿ ಅಂತಾನೆ. ಆ ಮಹಾಮತಿ ಅನ್ನುವ ಶಬ್ದದಿಂದಲೇ ನಮಗೇನೋ ಒಂದು ಅರ್ಥ ಕೊಡ್ತಾನೆ. ನೀವು ತಿಳ್ಕೊಂಡ ಹಾಗೆ ದಶರಥ ಇಲ್ಲಿ ಸರಿಯಾಗಿ ವಿಭಾಗ ಮಾಡಿದ ಹಾಗಿಲ್ಲ. ಅಂದರೆ ಅವನ ತಲೆಯಲ್ಲಿ ಏನೋ ಓಡಾಡ್ತಾ ಇತ್ತು. ಏನು ಓಡಾಡ್ತಾ ಇತ್ತು ಅನ್ನೋದನ್ನು ವಾಲ್ಮೀಕಿಗಳು ಇಷ್ಟೇ ಹೇಳಿಬಿಡ್ತಾರೆ ಅಷ್ಟೇ ಹೊರತು ಇನ್ನೇನು ನಮಗೆ ವಿವರಿಸಿಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಕೆಲವು ಸಮಸ್ಯೆಯನ್ನು ನಮ್ಮ ಎದುರಲ್ಲಿ ಒಡ್ಡಿ ನಾವು ಆ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ತೇವೆ ಅನ್ನೋದನ್ನು ನೋಡಿ ಅವರು ಪಕ್ಕದಲ್ಲಿ ನಿಂತು ಎಲ್ಲವನ್ನು ಸಂತೋಷ ಪಡ್ತಾ ಇರ್ತಾರೆ ನೋಡಿ. ಹಾಗಿದ್ರೆ ನೋಡಿ, ಇಲ್ಲೊಂದು ಸಣ್ಣ ಸ್ವಾರಸ್ಯ ಉಂಟು ಇಲ್ಲೆಲ್ಲ. ದಶರಥನ ಮೊದಲ ಪತ್ನಿ ಕೌಸಲ್ಯೆ, ಎರಡನೆಯವಳು ಕೈಕೇಯಿ, ಮೂರನೆಯವಳು ಸುಮಿತ್ರೆ. ಆದರೆ ಪಾಯಸವನ್ನು ಕೊಡುವಾಗ ಮೊದಲ ಕೌಸಲ್ಯಕ್ಕೆ ಕೊಟ್ಟ ಸರಿ, ಎರಡನೇ ಸ್ಥಾನದಲ್ಲಿ ಯಾರಿಗೆ ಕೊಡಬೇಕಿತ್ತು? ಅವನು ಕೈಕೇಯಿ ಕೊಡಬೇಕಾಗಿತ್ತು, ಆದರೆ ಕೊಡಲಿಲ್ಲ. ಯಾಕೆ? ಹಾಗೆ ಸಂಶಯ ಇರಲಿ. ಅದಾದಮೇಲೆ ಮುಂದೆ ಏನು ಮಾಡಿದ ಆತ? ಹೋಗಲಿ 25% ಪೂರ್ತಿಯಾಗಿ ಇವಳಿಗೆ ಸುಮಿತ್ರೆಗೆ ವಿಭಾಗ ಮಾಡಬಹುದಿತ್ತು, ಅಲ್ಲೂ ಸಹ ಮಾಡಲಿಲ್ಲ. ಸುಮಿತ್ರೆಗೆ ಕೊಟ್ಟ ಆದಮೇಲೆ 25% ಹಿಡ್ಕೊಂಡು ಬಂದಿತ್ತು ಸತ್ಯ, ಬಂದಮೇಲೆ ಮತ್ತೆ ಅದ್ರೊಳಗೆ ಅರ್ಧ ಮಾಡ್ದ. ಯಾಕೆ ಮಾಡ್ದ? ಆಮೇಲೆ ಉಳಿದಂಥ 12.5% ತೊಗೊಂಡು ಮತ್ತೆ ಪುನಃ ಸುಮಿತ್ರೆಗೆ ಕೊಟ್ಟ. ಇದಕ್ಕೆ ರಾಮಾಯಣದಲ್ಲಿ ಕೆಲವು ಅಲ್ಲಲ್ಲಿ ನೇರವಾಗಿ ಹೇಳಿದಂಥ ಮಾತುಗಳನ್ನು ಇಟ್ಕೊಂಡು ನಾವು ಇದನ್ನು ಜೋಡಿಸ್ಬೇಕಾಗ್ತದೆ. ಏನು ಅಂದರೆ, ಶಬ್ದ ಉಂಟು ನೋಡಿ ಇಲ್ಲಿ, ಕೈಕೇಯಿಗೆ ಕೊಡಬೇಕಿದ್ರೆ ದದೌ ಪುತ್ರಾರ್ಥ ಕಾರಣ, ಇವಳಲ್ಲೂ ಒಂದು ಮಗು ಆಗಲಿ, ಗಂಡು ಮಗು ಆಗಲಿ ಎನ್ನುವ ಉದ್ದೇಶದಿಂದ ಕೊಟ್ಟ ಅಂತ ಮೇಲ್ನೋಟಕ್ಕೆ ಅರ್ಥ ಆಗತ್ತೆ. ಹೀಗೆ ಹೇಳುವುದು ಅವನ ಉದ್ದೇಶ ಆಗೋದಿದ್ರೆ ಕೌಸಲ್ಯ ಕೊಡಬೇಕಿದ್ರು ಪುತ್ರಾರ್ಥ ಕಾರಣ ಅಂತ ಹೇಳ್ಬೋದಿತ್ತಲ್ವ. ಇವಳಲ್ಲೂ ಸಹ ಒಂದು ಮಗು ಆಗಲಿ, ಮತ್ತು ಸುಮಿತ್ರೆಯಲ್ಲೂ ಆಗಲಿ ಅಂತ ಹೇಳಿ ಕೊಡ್ಬೋದಿತ್ತಲ್ವ. ಅವರಿಬ್ಬರಿಗೆ ಕೊಡಬೇಕಿದ್ರೆ ಈ ಶಬ್ದ ಪ್ರಯೋಗ ಮಾಡಲಿಲ್ಲ. ಆದರೆ ಕೈಕೇಯಿ ಕೊಡುವಾಗ ಮಾತ್ರ ಪುತ್ರಾರ್ಥ ಕಾರಣ ಅಂತ ಯಾಕೆ ಈ ಶಬ್ದವನ್ನೇ ವಾಲ್ಮೀಕಿ ಮುನಿಗಳು ಪ್ರಯೋಗ ಮಾಡಿದರು ಅಂತಂದರೆ, ಅದಕ್ಕೋಸ್ಕರ ತಿಲಕ ವ್ಯಾಖ್ಯಾನ ಹೇಳುತ್ತೆ ಮಹಾಮತಿ, ಮಹಾಬುದ್ಧಿವಂತವನು ಅಂತ. ಅಂದರೆ ದಶರಥನ ಮನಸ್ಸಿನಲ್ಲಿ ಕೈಕೇಯಿಯಲ್ಲಿ ಸಂತತಿ ಆಗುವುದು ಅಷ್ಟು ಇಷ್ಟ ಇರಲಿಲ್ಲ. ಯಾಕೆ ಅಂತಂದರೆ, ಮೊದಲ ಇಲ್ಲಿದ್ದಕ್ಕೆ ಹೇಳ್ಬಿಡ್ತೇನೆ, ಆಮೇಲೆ ಹಿನ್ನೆಲೆ ಎಲ್ಲ ನೋಡ್ತಾ ಹೋಗೋಣ. ಈ ಸಂಸ್ಕೃತದಲ್ಲಿ ಅರ್ಥ ಎನ್ನುವಂಥ ಶಬ್ದಕ್ಕೆ 5 ಅರ್ಥಗಳಿವೆ. ಅರ್ಥ, ಅಭಿಧೇಯ, ರೈ, ವಸ್ತು, ಪ್ರಯೋಜನ, ನಿವೃತ್ತಿಷು ಅಂತ. ಅರ್ಥ ಅಂದರೆ ಒಂದು ಶಬ್ದದ ಅರ್ಥ, ಶಬ್ದಬೋಧ್ಯವಾದ ಅರ್ಥ, ಅದು ಒಂದು ಅರ್ಥ. ಈ ಶಬ್ದಕ್ಕೆ ಏನು ಅರ್ಥ ಅಂತ ಕೇಳ್ತೇವಲ್ಲ, ಅದು ಒಂದು ಅರ್ಥ. ಅದಾದಮೇಲೆ ಸಂಪತ್ತು ಅಂತ, ಅವ್ರ ಮನೆಯಲ್ಲಿ ಅರ್ಥ ಅಂದರೆ ಸಂಪತ್ತು ತುಂಬಿ ತುಡುಕ್ತಾ ಇದೆ, ಅರ್ಥಂ ಅನರ್ಥಂ ಭಾವಯ, ಅಲ್ಲಿ ಆ ಅರ್ಥ ಸಂಪತ್ತು ಅಂತ. ಅದಾದಮೇಲೆ ಅರ್ಥ, ಅಭಿಧೇಯ, ರೈ, ವಸ್ತು. ವಸ್ತು ಅಂದರೆ ಒಂದು ವಸ್ತು, ಇಂದ್ರಿಯಾರ್ಥಾನ್ ಅಂತ ಗೀತೆಯಲ್ಲಿ ನಾವು ಶಬ್ದ ಪ್ರಯೋಗ ನೋಡ್ತೇವೆ. ಅದಾದಮೇಲೆ ಪ್ರಯೋಜನ, ಕಿಮರ್ಥಂ, ಯಾವ ಪ್ರಯೋಜನಕ್ಕೋಸ್ಕರ ಗಚ್ಚತಿ, ಹೋಗ್ತೀಯೇ, ಹಾಗಾಗಿ ಅಲ್ಲಿ ಪ್ರಯೋಜನದ ಅರ್ಥ. ಕೊನೆಗೆ ನಿವೃತ್ತಿ. ನಿವೃತ್ತಿಗೆ ಸಾಮಾನ್ಯವಾಗಿ
ಬಹಳ ವಿರಳವಾದಂತಹ ಉದಾಹರಣೆಗಳು ನಮಗೆ ಸಿಗ್ತವೆ. ಎಲ್ಲಿ ಅಂತಂದರೆ ಮಶಕಾರ್ಥ ಧೂಮಃ ಅಂತ ಒಂದು ಶಬ್ದ ಪ್ರಯೋಗ. ಅಂದರೆ ಸೊಳ್ಳೆಗಳ ನಿವೃತ್ತಿಗಾಗಿ ಹೊಗೆ ಹಾಕುವುದು ಅಂತ. ಈ ನಾವು ಕಾಯಿಲೆಲ್ಲ ಹಾಕ್ತೇವಲ್ಲ, ಅದು ಏನು ಉಗುಳ್ತದೆ, ಹೊಗೆಯನ್ನು ಉಗುಳ್ತದೆ. ಆ ಹೊಗೆ ಯಾತಕ್ಕೋಸ್ಕರ? ಸೊಳ್ಳೆಗಳ ನಿವೃತ್ತಿಗೆ. ಹಾಗೆ ಅರ್ಥ ಎನ್ನುವ ಶಬ್ದಕ್ಕೆ ನಿವೃತ್ತಿ ಅಂತ ಅರ್ಥ ಉಂಟು. ಅದ್ರ ಜೊತೆಗೆ ಸಂಶಯಾರ್ಥಂ ಗುರೋರ್ವಚಃ. ಮೇಲ್ನೋಟಕ್ಕೆ ನೋಡಿದ್ರೆ ಏನಾಗುತ್ತೆ? ಗುರುಗಳ ಮಾತನ್ನು ಕೇಳಿದ್ರೆ ಸಂಶಯ ಬರ್ತದೆ ಅಂತ. ಹಾಗಲ್ಲ, ಸಂಶಯ ನಿವೃತ್ತ್ಯರ್ಥಂ ಗುರೋರ್ವಚಃ, ಗುರುಗಳ ಮಾತು. ಹಾಗೆಯೇ ಪುತ್ರಾರ್ಥ ಕಾರಣ. ಕೈಕೇಯಿ ಕೊಡಬೇಕಿದ್ರೆ ಅವಳಿಗೆ ಏನು ಅಂದ್ಕೊಂಡು ಕೊಟ್ಟ? ಆ ನಿವೃತ್ತ್ಯರ್ಥವನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊಟ್ಟ. ಅವಳಲ್ಲಿ ಸಂತತಿ ಆಗದೇ ಇದ್ರೇನೆ ಅನುಕೂಲ ಅಂತ. ಎಸ್, ಹಾಗಿದ್ರೆ ಯಾಕೆ ಇಷ್ಟೆಲ್ಲ ಹೇಳ್ತೀರಿ ಅಂತಂದರೆ ಇದಕ್ಕೆ ಸ್ವಲ್ಪ ಹಿನ್ನೆಲೆಯನ್ನು ನಾವು ನೋಡಬೇಕು. ದಶರಥನಿಗೆ 3 ಪಟ್ಟಮಹಿಷಿಯರು. ಕೌಸಲ್ಯನ್ನು ಮದುವೆಯಾಗಿ ಬಹಳಷ್ಟು ದಿನ ಕಳೆದಿದೆ. ಆಕೆಯಲ್ಲಿ ಸಂತತಿ ಆಗಲಿಲ್ಲ. ಸಂತತಿ ಆಗದೇ ಇದ್ದಾಗ ಆಗುವ ಸಂಭವವೂ ಇಲ್ಲ ಅಂತಾದಾಗ ಅಂತ ಅವನು ಅಂದ್ಕೊಂಡಿದ್ದು. ಕೊನೆಗೆ ಏನು ಮಾಡಿದ ಕೇಳಿದರೆ, ಅದಾಗಲೇ ಇವತ್ತಿನ ಪಾಕಿಸ್ತಾನ ಕೇಕಯ ರಾಜ್ಯ, ಅಲ್ಲಿನ ರಾಜ ಅಶ್ವಪತಿ ಮಹಾರಾಜ. ಆ ಅಶ್ವಪತಿ ಮಹಾರಾಜನ ಮಗಳಾದಂಥ ಕೈಕೇಯಿಯ ಚಲುವು, ಅವಳ ಚಾಲಾಕುತನ ಅಷ್ಟು ಪ್ರಸಿದ್ಧವಾಗಿತ್ತು. ದಶರಥನ ಕಿವಿಗೆ ಬಿದ್ದಿತ್ತು. ನಾನು ಯಾಕೆ ಇವಳನ್ನು ಮದುವೆ ಆಗಬಾರದು ಅಂತ ಹೇಳಿ ಆತ ಹೋಗಿ ಅಶ್ವಪತಿ ಮಹಾರಾಜನ ಹತ್ರ ಕೇಳಿದಾಗ ಅಶ್ವಪತಿ ಮಹಾರಾಜ ವಿಚಾರ ಮಾಡಿದ. ಯಾಕೆಂದರೆ ಈಗಾಗಲೇ ಇವನಿಗೆ ಒಬ್ಬಾಕೆ ಪಟ್ಟಮಹಿಷಿ ಇದ್ದಾಳೆ. ಅಯೋಧ್ಯೆಯ ಈ ರಾಜಸಂತತಿಯ ಕ್ರಮ ಹೇಗಿದೆ ಅಂತಂದರೆ, ಪಟ್ಟಮಹಿಷಿಯಲ್ಲಿ ಹುಟ್ಟಿದಂಥ ಅಂದರೆ ಹಿರಿಯ ರಾಣಿಗೆ ಎಲ್ಲಿ ಯಾರು ಹುಟ್ಟುತ್ತಾರೋ ಆ ಮಗುವಿಗೆ ಉತ್ತರಾಧಿಕಾರ. ಈಗಾಗಲೇ ಕೌಸಲ್ಯ ಇದ್ದಾಳೆ. ಆದರೆ ನಾನು ನನ್ನ ಮಗಳನ್ನು ಕೊಟ್ಟರೆ ಈಗ ಅವಳೇನಾಗ್ತಾಳೆ? ಸವತಿ ಆಗ್ತಾಳೆ, 2ನೇ ಅವಳಾಗ್ತಾಳೆ. ಹಾಗಾಗಿ ನನ್ನ ಮೊಮ್ಮಗನಿಗೆ ನೇರವಾಗಿ ರಾಜ್ಯ ಸಲ್ಲುವುದಿಲ್ಲ. ಇದನ್ನು ವಿಚಾರ ಮಾಡಿದಾಗ ಕೊನೆಗೆ ಅವನು ಹೇಳ್ತಾನೆ, ನೋಡಪ್ಪ, ನಿಮ್ಮ ಈ ವಂಶಾವಳಿಯಲ್ಲಿ ಹೀಗುಂಟು ಕ್ರಮ. ಆದರೆ ನನ್ನ ಮಗಳನ್ನು ನಾನು ಹೀಗೆ ಕೊಟ್ಟರೆ ನಾಳೆ ನನ್ನ ಮಗಳಲ್ಲಿ ಹುಟ್ಟಿದಂಥ ಸಂತತಿ ಅದು ಅನಾಥವಾಗ್ತದೆ. ಅಥವಾ ಕೌಸಲ್ಯಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಅಧೀನವಾಗಿ ನನ್ನ ಮೊಮ್ಮಕ್ಕಳು ಬದುಕಬೇಕಾಗ್ತದೆ. ಅದಕ್ಕೋಸ್ಕರ ಒಂದೇ ಒಂದು ಮಾತು ನನಗೆ ಕೊಟ್ಬಿಡು. ಏನು ಅಂದರೆ, ನನ್ನ ಮಗಳಲ್ಲಿ ಹುಟ್ಟಿದಂಥ ಸಂತತಿಗೆ ನಾನು ಪಟ್ಟವನ್ನು ಕೊಡ್ತೇನೆ. ಇದು ಅಶ್ವಪತಿ ಮಹಾರಾಜ ದಶರಥನಿಗೆ ಹೇಳಿದಾಗ ದಶರಥ ವಿಚಾರ ಮಾಡಿದ. ಕೌಸಲ್ಯಲ್ಲಿ ಮಕ್ಕಳಾಗುವ ಅವಕಾಶ ಇಲ್ಲದೇ ಇದ್ದಿದ್ರಿಂತಾನೆ ನಾನು ಇವಾಗ ಈ ಕೆಲಸಕ್ಕೆ ಮುಂದಾಗ್ತಾ ಇರೋದು. ಅದಕ್ಕೋಸ್ಕರ ಆತ ಆಗಲಿ ಅಂತ ಸಮ್ಮತಿಸಿದ. ಸ್ವಾರಸ್ಯ ಅಂದರೆ, ಇದು ಆಗುವಾಗ ದಶರಥನ ಜೊತೆಗೆ ಸುಮಂತ್ರನು ಹೋಗಿದ್ದ. ಯಾಕೆಂದರೆ ಅವನು ಸಾರಥಿಯೂ ಹೌದು, ಎಲ್ಲವುದೂ ಹೌದು ಅವನಿಗೆ. ಹಾಗಾಗಿ ಸುಮಂತ್ರನಿಗೆ ಇದು ಗೊತ್ತಿತ್ತು. ಒಂದು ಕ್ಷಣಕಾಲ ವಿಚಾರ ಮಾಡಬಹುದಾಗಿತ್ತೇನೋ. ನಮ್ಮ ಪರಂಪರೆಯಲ್ಲಿ ಹೇಗಿದೆ ಕ್ರಮ ಅಂದರೆ, 2ನೇ ಮಹಿಷಿಯಲ್ಲಿ ಅಥವಾ 3ನೇ ಮಹಿಷಿಯಲ್ಲಿ ಹುಟ್ಟಿದಂತಹ ಸಂತತಿಗೆ ಪಟ್ಟ ಕಟ್ಟುವ ಕ್ರಮ ಇಲ್ಲ. ಅದು ಕೊಡಬೇಕಾದ ಯಾರಿಗೆ? ಹಿರಿಯರಿಗೆ. ಹಾಗಾಗಿ ಇದನ್ನು ನಾನು ಕೌಸಲ್ಯಗೂ ತಿಳಿಸಬಹುದಿತ್ತು ಅಂತ ವಿಚಾರ ಮಾಡಬಹುದಿತ್ತೇನೋ, ಅದನ್ನೂ ಮಾಡಲಿಲ್ಲ. ಮತ್ತೆ ಅಶ್ವಪತಿ ಮಹಾರಾಜ ಅದೇನು ಪ್ರತಿಜ್ಞಾ ವಾಕ್ಯ ಅಲ್ಲ, ಅವನು ಹೀಗೆ ಅಂತ ಹೇಳಿದ, ದಶರಥ ಒಪ್ಪಿದ. ಅದನ್ನು ನಾವು ನೆನಪಿಟ್ಟುಕೊಳ್ಬೇಕು, ಪ್ರತಿಜ್ಞೆ ಅಲ್ಲ ಇದು. ಕೊನೆಗೆ ಈ ಎಲ್ಲ ವಿಚಾರಗಳನ್ನು ಸರಿಯಾಗಿ ಮಾಡದೇ ಇರುವಂತಹ ದಶರಥ ಒಂದು ಸಣ್ಣ ದುಡುಕು ನಿರ್ಧಾರವನ್ನು ತೆಗೆದುಕೊಂಡವನಂತೆ ಆಗಲಿ ಅಂಥೇಳಿ ಬಂದ. ಅದಾದಮೇಲೆ ಕೈಕೇಯಿ ಜೊತೆಗೆ ಅವನ ಮದುವೆ ಆಯಿತು. ಹಾಗಾಗಿ ದಶರಥನ ಜೀವನದಲ್ಲಿ 2ನೆಯ ಪಟ್ಟಮಹಿಷಿಯಾಗಿ ಬಂದವಳು ಕೈಕೇಯಿ. ಆದರೆ ಈ ಕೈಕೇಯಿಯ ಮದುವೆಯೇ ದಶರಥನ ಜೀವನದ ಎಲ್ಲ ದುರಂತಕ್ಕೂ ಒಂದು ನಾಂದಿಯನ್ನು ಹಾಡಿತು. ಸ್ವಾರಸ್ಯ ಅಂದರೆ, ಈ ವಿಷಯ ತನ್ನಪ್ಪ ಹೀಗೆ ಹೇಳಿದ್ದ, ತನ್ನ ಗಂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದ ಅನ್ನೋದು ಯಾರಿಗೆ ಗೊತ್ತಿಲ್ಲ? ಕೈಕೇಯಿಗೆ ಗೊತ್ತಿಲ್ಲ. ರಾಮನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಇದು ಗೊತ್ತಿದ್ದಂಥ ಅಶ್ವಪತಿ ಮಹಾರಾಜ ಸತ್ತೋಗಿದ್ದ. ದಶರಥ ಸ್ವಲ್ಪ ನಿಟ್ಟುಸಿರು ಬಿಟ್ಟಿರಬೇಕು ಪ್ರಾಯಶಃ.
ಆದರೆ ಇವರಿಬ್ಬರ ಮಾತನ್ನು ಅಲ್ಲೊಂದು ಗೋಡೆ ಕೇಳಿಸ್ಕೊಂಡಿತ್ತು. ವಿಧಿ ಗೋಡೆಗೆ ಕಿವಿಯನ್ನು ಹಚ್ಚಿತ್ತು. ಅವಳೇ ಜ್ಞಾತಿದಾಸಿಯಾದ ಮಂಥರೆ. ಇದನ್ನೇ ಹೇಳೋದು, ನಾನೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ ಅಂತ. ಹೀಗೆ ಸಾಲದ್ದಕ್ಕೇನಾಯಿತು, ಕೈಕೇಯಿ ಮದುವೆಯಾಗಿ ಬರಬೇಕಿದ್ರೆ ಅವಳನ್ನು ಯಾರು ಇವಳ ಜೊತೆ ಕಳಿಸಿದ್ರೋ ಗೊತ್ತಿಲ್ಲ. ಅವಳು ಇಲ್ಲಿಗೆ ಬಂದು, ಎಲ್ಲಿಗೆ? ಅಯೋಧ್ಯೆಗೆ. ಈ ಒಟ್ಟಾರೆ ಒಂದು ಮಾತು ಹೇಳಿಬಿಡ್ತೇನೆ ಇಲ್ಲಿ, ಈ ವಾಯುವ್ಯ ದಿಕ್ಕಿನಿಂದ ನಮ್ಮ ದೇಶಕ್ಕೆ ಆಗ್ತಾ ಇರುವಂಥ ಉಪದ್ರವ ಇದೇ ಮೊದಲಲ್ಲ. ರಾಮಾಯಣ ಕಾಲದಲ್ಲಿ ಅಲ್ಲಿಂದ ಬಂದು ಇಲ್ಲಿನ ನಮ್ಮ ಸಂತತಿಯನ್ನು, ಅಂದರೆ ಆ ರಾಜಸತ್ತೆಯನ್ನು ಪೂರ್ತಿಯಾಗಿ ಹಾಳುಗೆಡಹಿದವಳು ಮಂಥರೆ. ಅಲ್ಲಿಂದ ಶುರುವಾಯಿತು ಉಪದ್ರವ. ಅದಾದ ಮೇಲೆ ಮಹಾಭಾರತ ಕಾಲದಲ್ಲಿ ಅಲ್ಲಿಂದ ಇನ್ನೊಬ್ಬ ಬಂದ, ಅಲ್ಲೇ ಸ್ವಲ್ಪ ಮುಂದೆ, ಗಾಂಧಾರ, ಇವತ್ತಿನ ಅಫಘಾನಿಸ್ತಾನ, ಅದೇ ದಿಕ್ಕಲ್ಲೇ ಇರುತ್ತಾನೆ ಅದು. ಅಲ್ಲಿಂದ ಬಂದ, ಮನೆ ಮುರಿದ. ಇವತ್ತಂತೂ ದಿನ ದಿನ ಅದೇ ಕೆಲಸ ಆಗ್ತಾನೆ. ಹಾಗಾಗಿ ಭಾರತದ ಪಾಲಿಗೆ ಈ ವಾಯುವ್ಯ ದಿಕ್ಕಿದೆಯಲ್ಲ, ಇದು ಯಾವಾಗಲೂ ಒಂಥರ ಹಿಂಸೆಯನ್ನು ಕೊಡುವ ದಿಕ್ಕೇ ಆಗಿಕೊಂಡು ಉಳಿದು ಬಿಟ್ಟಿದೆ. ಇಲ್ಲಿ ಅಷ್ಟು ಹಿನ್ನೆಲೆಯಲ್ಲಿ ವಾಲ್ಮೀಕಿ ಮಹರ್ಷಿಗಳ ಶಬ್ದ ಪ್ರಯೋಗ ಜ್ಞಾತಿದಾಸಿ. ಅಂದರೆ ಈ ಮಂಥರೆ ಯಾರಾಗಿದ್ಲು ಅಂದರೆ ಕೈಕೇಯಿಯ ವಂಶದವಳೇ ಆಗಿದ್ಲಂತೆ, ತವರು ಮನೆಯಲ್ಲಿ. ಹಾಗಾಗಿ ಪ್ರಾಯಶಃ ಮದುವೆಯಲ್ಲಿ ಆವಾಗ ಈ ಆಳು ಕಾಳುಗಳನ್ನೆಲ್ಲ ಕೊಡುವಂಥ ಒಂದು ವ್ಯವಸ್ಥೆ ಇದ್ದಿದ್ದರೆ ಆವಾಗ ಇವಳನ್ನು ಸಹ ಹುಡುಗಿ ಜೊತೆ ಕೊಟ್ಟಿರಬಹುದೇನೋ, ಅಥವಾ ಅವಳು ಬಂದು ಸೇರ್ಕೊಂಡಿರ್ಬೋದು. ಒಟ್ಟಾರೆ ಅವಳು ಅಲ್ಲಿಂದ ಬಂದು ಅಯೋಧ್ಯೆಯ ಅರಮನೆಯನ್ನು ಸೇರ್ಕೊಂಡಿದ್ಲು. ಈಗ ದಶರಥನ ಮನಸ್ಸಿನಲ್ಲಿ ಪಾಯಸವನ್ನು ಕೊಡಬೇಕಿದ್ರೆ ಏನು ಯೋಚನೆ ಬಂದಿರಬೇಕು? ಒಂದು ಕ್ಷಣ ನೀವು ದಶರಥನಾಗಿ ವಿಚಾರ ಮಾಡಿ. ಕೌಸಲ್ಯಲ್ಲಿ ಮಗು ಆಗಬೇಕು, 50% ಕೊಟ್ಟಿದ್ದಾನೆ. ಆದರೆ ಎರಡನೇ ಮಹಿಷಿಯಾದಂತಹ ಕೈಕೇಯಿಗೆ ಕೊಟ್ಟರೆ ಇವಳ ತಂದೆಗೆ ಕೊಟ್ಟಂತಹ ಮಾತು ನಡೆಸಬೇಕೋ ಬೇಡ? ಮತ್ತೆ ಕೌಸಲ್ಯಲ್ಲಿ ಸಂತತಿ ಆದ ಮೇಲೆ ಆ ಮಗನನ್ನು ಬಿಟ್ಟು ಇವನಿಗೆ ಪಟ್ಟ ಕಟ್ಟೋದಾದರೂ ಹೇಗೆ? ಹೌದು ತಾನೆ? ಇದು ಆಗದೇ ಇರುವಂತಹ ಕೆಲಸ. ಅದಕ್ಕೋಸ್ಕರ ಏನು ಮಾಡಿದ, ಅವನು ಎರಡನೇ ಜಾಗದಲ್ಲಿ ನೇರವಾಗಿ ಸುಮಿತ್ರೆ ಹತ್ರ ಹೋದ. ಅಲ್ಲಿ 25% ಕೊಟ್ಟ. ಇನ್ನು 25% ಇಟ್ಕೊಂಡು ಬಂದು ಕೈಕೇಯಿ ಹತ್ರ ಬಂದ. ಅಲ್ಲೂ ಏನು ಮಾಡಿದೆ ಕೇಳಿದ್ರೆ, ಮತ್ತೆ ಪುನಃ ಅನುಚಿಂತ್ಯ ಅಲ್ಲಿಗೆ ಅನ್ವಯ ಮಾಡಿಕೊಂಡ್ರೆ ಮತ್ತೆ ವಿಚಾರ ಮಾಡಿದಂತೆ, ಇವಳಿಗೆ ಎಷ್ಟು ಕೊಡಬೇಕು? ಕೊಟ್ಟರೆ ಒಂದು ರೀತಿ ಉಪದ್ರವ, ಮುಂದೆ ಕೊಡದೇ ಇದ್ದರೆ ಲೋಕಾಪವಾದ. 3 ಜನ ಮಹಿಷಿಯಲ್ಲಿ ಇಬ್ಬರಿಗೆ ಕೊಟ್ಟ, ಒಬ್ಳಿಗೆ ಬಿಟ್ಟ. ಹಾಗಾಗಿ ವಾಲ್ಮೀಕಿ ಮುನಿಗಳು ಒಂದು ಶಬ್ದ ಹಾಕ್ತಾರೆ ಅಲ್ಲಿ, ಅನುಚಿಂತ್ಯ ವಿಚಾರ ಮಾಡಿದ. ಕೊನೆಗೆ ಆ ತಿಲಕ ವ್ಯಾಖ್ಯಾನದ ಪ್ರಕಾರ ಮಹಾಮತಿ, ಕೊಡಬೇಕು, ಆದರೆ ಕೊಟ್ಟರೂ ಕೊಡದೇ ಇದ್ದಂಗೆ ಇರಬೇಕು ಅಂತ ವಿಚಾರ ಮಾಡಿ ಕೈಕೇಯಿಗೆ ಆ 12.5 ಭಾಗದಷ್ಟನ್ನು ಕೊಟ್ಟು ಪಾಯಸ ಪ್ರಕರಣವನ್ನು ಮುಗಿಸಿದ್ದು ಆಯಿತು. ಹೀಗೆ ಕೈಕೇಯಿಯನ್ನು ಬಿಟ್ಟು 3ನೇವಳ ಅಂತ ಸುಮಿತ್ರೆಗೆ ಪಾಯಸವನ್ನು ಮೊದಲು ಕೊಟ್ಟ. ಯಾಕೆ? ಕಾರಣ ಇದು ಒಂದೇ. ಎರಡನೇದು ನೋಡಿ, ಆತ ಕೈಕೇಯಿಯ ವಿಷಯದಲ್ಲಿ ಹೇಗೆ ನಡ್ಕೊಂಡು ಬಂದಿದ್ದಾನೆ. ಎಲ್ಲೋ ಒಂದು ಕಡೆಗೆ ಅವನಿಗೆ ಅಳುಕಿತ್ತು. ಯಾಕೆಂದರೆ ಅಕಸ್ಮಾತ್ತಾಗಿ ನನ್ನ ಎದುರಿಗೇನೋ ಆಕೆಯ ತಂದೆ ಹೇಳಲಿಲ್ಲ ಈ ಒಪ್ಪಂದದ ವಿಚಾರವನ್ನು. ಆದರೆ ನಾನು ಬಂದ್ಮೇಲೆ ಮಗಳಿಗೆ ಹೇಳಿದ್ದಿದ್ರೆ, ಮಗಳೇ ಹೀಗೊಂದು ಮಾತನ್ನು ಹೇಳಿದ್ದೇನೆ ನಿನ್ನ ಯಜಮಾನನಿಗೆ, ಆತ ಒಪ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ರೆ ಕೈಕೇಯಿ ನಾಳೆ ಅದನ್ನು ಡಿಮ್ಯಾಂಡ್ ಮಾಡ್ತಾಳೆ ಅಲ್ವಾ? ಅಷ್ಟೇ. ಅದಕ್ಕೋಸ್ಕರ ಆತ ಏನು ಮಾಡಿದ ನೋಡಿ, ಮುಂದೆ ಅವನು ಮಾಡಿದ ಒಂದೊಂದೇ ನಡತೆ ನೋಡ್ತಾ ಹೋಗಿ. ಭರತನ ವಿವಾಹ ಕಾಲಕ್ಕೆ ಅದು ನಡೆದಿದ್ದಲ್ಲಿ ನೇಪಾಳದಲ್ಲಿ ಜನಕನ ಅರಮನೆಯಲ್ಲಿ. ಸ್ವಾರಸ್ಯ ಅಂದರೆ ಆ ಭರತನ ಮಾವನಾದಂತಹ ಕೇಕೆಯ ರಾಜನಿಗೆ ಅವನಿಗೆ ಆಮಂತ್ರಣವನ್ನೇ ಕಳಿಸ್ಲಿಲ್ಲ. ಅಶ್ವಪತಿ ಮಹಾರಾಜನ ಮಗ, ಅವನ ಹೆಸರು ಯುಯುತ್ಸು ಅಂತಲೇ, ಯುಧಾನ ಅಂತಲೇ ಹೆಸರು ತಕ್ಷಣ ನೆನಪಿಗೆ ಬರ್ತಾ ಇಲ್ಲ. ಹೀಗೆ ಅವನಿಗೆ ಆಮಂತ್ರಣ. ಆದರೂ ಸಹ ಅವನೇನು ಮಾಡಿದ, ಅಕಸ್ಮಾತ್ತಾಗಿ ಗೊತ್ತಿಲ್ಲ ಅವನಿಗೆ, ನೇರವಾಗಿ ಅಯೋಧ್ಯೆಗೆ ಬಂದುಬಿಟ್ಟ. ಪಾಪ ಅಯೋಧ್ಯೆಗೆ ಬಂದಾಗ ಅಲ್ಲಿ ಯಾರೂ ಇಲ್ಲ. ಆಮೇಲೆ ಇಲ್ಲಿ ಬಂದವನು ಅಲ್ಲಿ ಮಿಥಿಲೆಗೆ ಹೋದವ. ದಶರಥ ಯಾಕೆ ಹೀಗೆ ಮಾಡ್ದ? ಉತ್ತರ ಇಲ್ಲ. ಇದು ಎರಡನೇದು.
ಮೂರನೇದು ಭರತನಿಗೆ ವಿವಾಹ ಆಯಿತು. ವಿವಾಹ ಆದಮೇಲೆ ಅವನ ಹೆಂಡತಿ ಮಾಂಡವಿ ಬಂದಿದ್ದಾಳೆ ಅಲ್ವಾ. ಆ ಮಾಂಡವಿ ಬಂದಾದ್ಮೇಲೆ ಪುನಃ ತಾನು ಅಜ್ಜನ ಮನೆಗೆ ಹೋಗ್ತೇನೆ ಅಂತ ಹೇಳಿದಾಗ ದಶರಥ ಅಪ್ಪಿತಪ್ಪಿಯೂ ಸಹ ಮದುವೆ ಆಗೋರಿ ಹಾಗೂ ಅಲ್ಲಿದ್ದೀಯೇ ಕಂದ, ಇಲ್ಲೇ ನೀನಿರು, ಯಾಕೆ ಇಲ್ಲಿ ಏನು ಕೊರತೆ ನಿನಗೆ ಅಂತ ಒಂದು ಮಾತು ಹೇಳ್ಬೋದಿತ್ತಲ್ವ ಭರತನಿಗೆ ಮತ್ತು ಅವನ ಪತ್ನಿಯಾದಂತಹ ಮಾಂಡವಿಗೆ. ಹೇಳಲಿಲ್ಲ. ಮದುವೆ ಆದ್ಮೇಲೂ ಸಹ ಭರತ ಎಲ್ಲಿದ್ದ? ಅಲ್ಲೇ ಅಶ್ವಪತಿ ಅಜ್ಜನ ಮನೆಯಲ್ಲಿ ಸಹ ಅವನಿದ್ದ. ಹೀಗೆ ದಶರಥ ಎಂದೂ ಸಹ ತಾನಾಗಿ ಭರತನನ್ನ ಅಲ್ಲಿಂದ ಕರೆಸಲೇ ಇಲ್ಲ. ಯಾವ ಸಂದರ್ಭದಲ್ಲೂ ಸಹ ನಿನ್ನನ್ನು ನೋಡದೆ ನನಗೆ ಬೇಜಾರು ಬಂದಿದೆ ಬಾ ಅಂತ ದಶರಥ ಯಾವತ್ತೂ ಸಹ ಭರತನಿಗೆ ಹೇಳಿ ಕಳಿಸಿದ್ದಿಲ್ಲ, ಅವನನ್ನು ಕರೆಸ್ಕೊಂಡಿದ್ದು ಇಲ್ಲ. ಇದು ಮೂರನೇ ಕಾರಣ. ನಾಲ್ಕನೇದು, ರಾಮನ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಮನೆ ಮಕ್ಕಳೆಲ್ಲ ಇರಬೇಕಲ್ವ. ಆದರೆ ದಶರಥ ಏನು ಮಾಡಿದ ಗೊತ್ತಾ? ಆ ಭರತನ ಮಾವನಿಗೆ ಆಮಂತ್ರಣ ಪತ್ರಿಕೆಯನ್ನು ಕಳಿಸ್ಲಿಲ್ಲ. ಅದರ ಜೊತೆಗೆ ಭರತನಿಗೂ ಹೇಳಲಿಲ್ಲ. ರಾಮನ ಹತ್ರ ಒಂದು ಮಾತನ್ನು ಆತ ಹೇಳ್ತಾನೆ ಅಲ್ಲಿ, ಏನಂದರೆ ವಿಪ್ರೋಷಿತಶ್ಚ ಭರತಃ ಯಾವದೇವ ಪುರಾದಿತಃ. ಅಂದರೆ ಭರತ ಈಗ ನಮ್ಮ ರಾಜ್ಯದಿಂದ ಹೊರಗಿದ್ದಾನೆ, ಒಳ್ಳೆಯವನೇ ಅವನು. ಮುಂದೆ ಮಾತ್ರ ಹೇಳಬೇಕು ಅಂದರೆ ಸುಹೃದಶ್ಚ ಅಪ್ರಮತ್ತ ಸ್ವಾಮ್, ರಾಮನತ್ ಹೇಳುವಂತಹದ್ದು. ಎಲ್ಲ ಗೆಳೆಯರು ಬಂಧುಗಳು ಎಲ್ಲರೂ ಸಹ ಸೇರಿಕೊಂಡು ನಿನ್ನನ್ನು ಚೆನ್ನಾಗಿ ರಕ್ಷಿಸಿಡ್ಲಿ, ರಕ್ಷಂತದ್ಯ ಸಮಂತತಃ, ನಿನ್ನನ್ನು ಕಾಪಾಡಬೇಕು ಎಲ್ಲರೂ ಸಹ. ಯಾಕೆಂದರೆ ಅಕಸ್ಮಾತ್ ಈ ವಿಷಯ ನಾವು ಗೊತ್ತಾಗಿ ಅವ್ರ ಕಡೆಯಿಂದ ಬಂದ ಏನಾದ್ರು ಜಗಳ ಕರೆದ್ರೆ ಅನ್ನೋ ಹಿನ್ನೆಲೆಯಲ್ಲಿ ಹೇಳಿದ ಹಾಗೇ ಇದೆ ಈ ಮಾತು. ಯಾಕೆಂದರೆ ಭವಂತಿ ಬಹುವಿಘ್ನಾನಿ ಕಾರ್ಯಾಣ್ಯೇವಂ ವಿಧಾನಿಚ, ಇಂಥ ಕೆಲಸಕ್ಕೆ ತುಂಬ ವಿಘ್ನಗಳಾಗ್ಬಿಡ್ತವಪ್ಪ ಅಂತ ರಾಮನಿಗೆ ದಶರಥ ಹೇಳುವಂಥ ಮಾತು. ವಿಪ್ರೋಷಿತಶ್ಚ ಭರತಃ, ಭರತ ಈಗ ಹೊರಗಿದ್ದಾನೆ, ಅಜ್ಜನ ಮನೆಯಲ್ಲಿದ್ದಾನೆ, ಅವನು ಬರುವುದರೊಳಗಡೆ ಈ ಪಟ್ಟಾಭಿಷೇಕ ಆಗಿಬಿಡಬೇಕು ನಿನಗೆ. ಯಾಕೆ ಹೇಳಿದ ಗೊತ್ತಿಲ್ಲ. ಅದ್ರ ಜೊತೆಗೆ ಅವನು ಹೇಳ್ತಾನೆ, ಕಾಮಂ ಖಲು ಸತಾಂ ವೃತ್ತೇ ಭ್ರಾತಾತೇ ಭರತಃ, ನಿನ್ನ ತಮ್ಮ ಭರತ ಅವನು ಒಳ್ಳೆಯವನೇ, ನೋ ಡೌಟ್ ಎಟ್ ಆಲ್. ಆದರೂ ಸಹ ಮನುಷ್ಯನ ವಿಚಾರ ಎಷ್ಟೊತ್ತಿಗೆ ಹೇಗೆ ಬದಲಾವಣೆ ಆಗುತ್ತೆ ಅಂತ ಹೇಳೋದು ಕಷ್ಟಪ್ಪ ರಾಮ. ಹಾಗಾಗಿ ಆದಷ್ಟು ಬೇಗ ಕಿಂತು ಚಿತ್ತಂ ಮನುಷ್ಯಾಣಂ ಅನಿತ್ಯಂ ಇತಿ ಮೇ ಮತಿ. ಆದರೆ ಮನುಷ್ಯನ ಈ ಬುದ್ಧಿ ಎಷ್ಟೊತ್ತಿಗೆ ಟೆಂಪ್ಟ್ ಆಗುತ್ತೆ ಅಂತ ಹೇಳೋದು ಕಷ್ಟ. ಹಾಗಾಗಿ ಅವನು ಬರೋದ್ರ ಒಳಗಾಗಿ ನಿನಗೆ ಪಟ್ಟಾಭಿಷೇಕ ಆಗಿಬಿಡಲಿ ಅಂತ ದಶರಥ ಹೇಳ್ತಾನೆ ಭರತನಿಗೆ, ರಾಮನಿಗೆ. ಇದೆಲ್ಲವುದು ಸಹ ಏನು ಹೇಳುತ್ತೆ ಅಂದರೆ, ದಶರಥ ಎಲ್ಲೋ ಒಂದು ಕಡೆಗೆ ಆತನಿಗೆ ತನ್ನ ತಪ್ಪಿನ ಅಳುಕಿನಿಂದಾಗಿ ಆವಾಗ ಅವನ ಹೃದಯವೇ, ಅವನ ಅಂತಸ್ಸಾಕ್ಷಿ ಅವನನ್ನು ಕಾಡ್ತಿತ್ತು, ಮಾಡಬೇಡ ಮಾಡಬೇಡ ಹೀಗೆ ಅಂತ. ಆದರೆ ಹಾಗೆ ಮಾಡಲೇಬೇಕಾದವನಿಗೆ ಅವನ ಮನಸ್ಸಿನಲ್ಲಿ ರಾಮನಿಗೆ ಪಟ್ಟ ಕಟ್ಟಬೇಕು, ಅದಕ್ಕೆ ಭರತ ಅಡ್ಡಿ ಆಗಬಾರದು ಎನ್ನುವಂಥದ್ದು. ಹೀಗೆ ದಶರಥ ತನ್ನ ಬದುಕಿನಲ್ಲಿ ಇಂತಹ ತಪ್ಪು ಹೆಜ್ಜೆಗಳನ್ನು ಇಟ್ಟಂಥದ್ದು ಮತ್ತು ದುಡುಕಿದಂತಹ ಸಂದರ್ಭಗಳು ಒಂದು 4-5 ಸಿಗ್ತವೆ ನಮಗೆ. ಇವತ್ತು 2 ಮಾತ್ರ ಇಟ್ಟಿದ್ದೇನೆ. ಒಂದು ಪಾಯಸ ಪ್ರಕರಣ, ಇನ್ನೊಂದು ಪಟ್ಟಾಭಿಷೇಕ ಸಂದರ್ಭದಲ್ಲಿ ಆತ ಭರತನನ್ನು ಕುರಿತು ರಾಮನ ಹತ್ರ ಏನು ಹೇಳಿದ, ಮತ್ತು ಅಲ್ಲಿ ಹೋಗಿ ಏನು ಒಪ್ಪಂದ ಮಾಡ್ಕೊಂಡು ಬಂದ, ಅದನ್ನು ಯಾರಿಗೂ ಹೇಳಲಿಲ್ಲ. ಭರತನಿಗೆ, ಅದು ಸುಮಂತ್ರನಿಗೆ ಗೊತ್ತಿತ್ತು. ಆದರೆ ಸುಮಂತ್ರ ಇದನ್ನೆಲ್ಲೋ ಒಂದು ಸಂದರ್ಭದಲ್ಲಿ ರಾಮನ ಕಿವಿಗೆ ಹಾಕಿಬಿಟ್ಟಿದ್ದ. ಯಾಕೆಂದರೆ ರಾಮನ ಬಗ್ಗೆ ಎಲ್ಲಿಲ್ಲದ ಪ್ರೀತಿ. ಮಗು, ಇಂಥದ್ದೊಂದು ಸಣ್ಣ ಒಪ್ಪಂದ ಆಗಿತ್ತು, ಪ್ರತಿಜ್ಞೆ ಏನಲ್ಲ, ನಿನ್ನ ಮನಸ್ಸಲ್ಲಿ ಇರಲಿ ಅಂತ. ಹಾಗಾಗಿಯೇ ಭರತ ಹೋಗಿ ಅಷ್ಟೆಲ್ಲ ಕರೆದು ಗೋಗರೆದರೂ ಸಹ ರಾಮ ಏನು ಮಾಡ್ದ? ಹಿ ಹ್ಯಾಸ್ ನಾಟ್ ಕಮ್ ಬ್ಯಾಕ್. ಓಕೆ, ನನ್ನ ಅಪ್ಪ ಮಾತು ಕೊಟ್ಟಿದ್ದಾನೆ, ಅದು ನೆರವೇರಬೇಕು, ಹಾಗೆ ಭರತನೇ ಆಗಬೇಕು ಅನ್ನೋದು ಅವನು. ಎಷ್ಟಂದರೂ ರಾಮ ಬಿಡಿ, ಆ ವ್ಯಕ್ತಿತ್ವಕ್ಕೆ ಮತ್ತೆ ಹೋಲಿಸುವುದಿಲ್ಲ. ಹಾಗೆ ಅಂತ ಭರತನ ವ್ಯಕ್ತಿತ್ವವನ್ನು ನಾನು ಏನು ಹೇಳೋದಿಲ್ಲ, ಆ ಪಾತ್ರ ಬಂದಾಗ ನಾವು ನೋಡೋಣ ಹೇಗೆ ಅಂತ. ಆದರೆ ಒಟ್ಟು ಏನು ಹೇಳಿದಾಗಾಯಿತು ಅಂದರೆ, ದಶರಥ ಎಲ್ಲೋ ಕೆಲವು ಹಂತಗಳಲ್ಲಿ ಇಷ್ಟೆಲ್ಲ ಬುದ್ಧಿವಂತರಂಥ ದಶರಥ ದುಡುಕಿದನ ಇಲ್ವಾ ಅನ್ನೋದನ್ನು ನೀವು ವಿಚಾರ ಮಾಡ್ತಾಯಿರಿ. ನಾಳೆ 5:45 ಸೇರಿದಾಗ ಮುಂದಿನ ವಿಚಾರ ನೋಡೋಣ. ಇನ್ನು 2 ಪ್ರಸಂಗ
ದಶರಥ ಹೇಗೆ ದುಡುಕಿದ ಅನ್ನೋದನ್ನು ನಾಳೆ ದಿವಸ ನೋಡಿದಾಗ ಅದನ್ನು ವಿಚಾರ ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು. ವಸಿಷ್ಠಾದಿಗಳು ಏನು ಮಾಡಿದ್ರು ಇಲ್ಲಿ ದಶರಥ ಇಷ್ಟೆಲ್ಲ ಕಿತಾಪತಿ ಮಾಡುವಾಗ ರಾಜಗುರು ಸ್ವಾರಸ್ಯ ಅಂದರೆ ಅಲ್ಲೊಂದು ಶಬ್ದ ಉಂಟು ಹೇಳ್ಬಿಡ್ತೇನೆ. ಈ ದಶರಥ ಪಾಯಸವನ್ನು ಇಷ್ಟು ಹಂಚುವಾಗ, ವ್ಯತ್ಯಾಸ ಮಾಡಿ ಹಂಚಿಸುವಾಗಲೂ ಸಹ ಆ ರಾಣಿಯರಿಗೆ ಯಾರಿಗೂ ಗೊತ್ತಾಗಲಿಲ್ಲವಂತೆ. ಸರ್ವಾಹ ಸಮಾನಂ ಮೇನಿರೇ, ಎಲ್ಲ ರಾಣಿಯರು ಸಹ ನಮ್ಮ ಯಜಮಾನರು ಸರಿಯಾಗಿ ಹಂಚಿದ್ದಾರೆ ಅಂತ ಅಂದುಕೊಂಡಿದ್ದಾರೆ ಅಂತ ಮೂಲ ರಾಮಾಯಣದ ವಾಕ್ಯ. ಅಷ್ಟರ ಮಟ್ಟಿಗೆ ಮಹಾಮತಿ, ಅಷ್ಟಮತಿ ಮಹಾಮತಿ. ಹಾಗಾಗಿ ತಿಲಕ ವ್ಯಾಖ್ಯಾನದಲ್ಲಿ ಮಹಾಮತಿ ಅಂತ ಶಬ್ದ ಉಂಟು, ಗೋವಿಂದರಾಜ ವ್ಯಾಖ್ಯಾನ ಮಹೀಪತಿ ಅಂತ ಶಬ್ದ. ಅದು ಸರಿ. ಇನ್ನೊಂದು ಸಂಶಯದ ಮೇಲೆ ಏನು ಬರುತ್ತೆ ಅಂದರೆ, ಸಾಮಾನ್ಯವಾಗಿ ನಮ್ಮ ಶಾಸ್ತ್ರಗಳು ಒಪ್ಪಿದಂತೆ ಭಗವಂತ ಒಂದು ಕಡೆ ಅವತಾರ ಮಾಡ್ತಾನೆ ಅಂತಂದರೆ ಆ ಗರ್ಭ ಅಷ್ಟು ಪವಿತ್ರವಾಗಿರಬೇಕು, ಆಗ ಮಾತ್ರ ಅಲ್ಲಿ ಅವತಾರ ಮಾಡೋದು ಒಂದು ಶಾಸ್ತ್ರದ ಒಂದು ಇದು ಮಾತು. ಈ ದಶರಥ ಈ ಥರದ ಹೊಳಗೊಂದು ಒಳಗೊಂದು ಹೊರಗೊಂದು ಒಳಗೊಂದು ಪರಿಪೂರ್ಣವಾಗಿ ಅವನಿಗೆ ಮಗನಾಗಿ ನಾನು ಅವತಾರ ಮಾಡ್ತೇನೆ ಅಂತ ಹೊರಟಿದ್ವಿ, ಅದಕ್ಕೆ ಈ ಭಗವಂತ ಅನ್ನೋದು ಉಳ್ಕೊಂಡ್ಬಿಡ್ತದೆ. ಅಲ್ಲ ಅಲ್ಲ ಅವನ ದಶರಥನ ಸದ್ಗುಣಗಳನ್ನು ನಾವು ಅಲ್ಲಗಳಿವಂತಿಲ್ಲ, ಬೇಕಷ್ಟಿವೆ. ನಾ ಅದಕ್ಕೋಸ್ಕರ ಎಲ್ಲೋ ಕೆಲವು ಕಡೆಗೆ ಅವನು ದುಡುಕಿದ ಹಾಗೆ ಕಾಣುತ್ತೆ ಅಂತೆ. ಹಾಗಾಗಿ ಎಂಥ ಪರಿಪೂರ್ಣ, ಯಾಕೆಂದ್ರೆ ಅವನು ರಾಮನಷ್ಟಂತೂ ಪರಿಪೂರ್ಣ ವ್ಯಕ್ತಿ ಅಲ್ಲ, ಆದರೆ ರಾಮನ ತಂದೆ ಆದ ಅವನು. ಹಾಗಾಗಿ ಅವನು ರಾಮನಿಗೆ ಜನ್ಮ ಕೊಡ್ಲಿಕ್ಕೆ ಬೇಕಾದಂಥ ಎಲ್ಲ ಅರ್ಹತೆಯು ಅವನ ಹತ್ರ ಇತ್ತು. ಅದ್ರ ಜೊತೆ ಕೌಸಲ್ಯ ವಿಷಯದಲ್ಲಿ ಅವನಿಗೆ ಯಾವುದೇ ರೀತಿಯಾದಂತಹ ತಪ್ಪು ಭಾವನೆ ಇರಲಿಲ್ಲ. ಇದನ್ನು ನಾವು ಪದೇ ಪದೇ ನೆನ್ಪಿಟ್ಕೊಳ್ತೀವಿ ರಾಮಾಯಣ ಓದುವವರು. ಆದರೆ ಕೈಕೇಯಿ ವಿಷಯದಲ್ಲಿ ಮಾತ್ರ ಅವನಿಗೆ ಆ ಭಾವನೆ ಇರಲಿಲ್ಲ. ನಾವು ಮುಂದಕ್ಕೆ ನೋಡ್ತಾ ಹೋದಾಗ ಅನಿಸುತ್ತೆ ಕೈಕೇಯಿಯ ಹೆದರಿಕೆಯೇ ಬೇಕಷ್ಟಿತ್ತು ಅವನಿಗೆ. ಆದರೆ ಪೂಜ್ಯ ಶ್ರೀಗಳವರು ಹೇಳಿದಾಗೆ ಅಂತಹ ತಂದೆ ಅಂತಂದರೆ ಭಗವಂತನಿಗೆ ತಂದೆ ಆಗುವ ಅರ್ಹತೆ ಇತ್ತು ಅನ್ನೋದು ರಾಮ ಹುಟ್ಟಿದ್ರಿಂದಲೇ ಅದು ಸಿದ್ಧ ಆದ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ನಾನು ಅದಕ್ಕೋಸ್ಕರ ಸಾಧ್ಯವಾದಷ್ಟು ಮೂಲವನ್ನು ತಮ್ಮ ಮುಂದೆ ಅದನ್ನು ಇಡ್ತಾ ಇದ್ದೇನೆ. ಅದನ್ನು ತಾವು ಪರಾಮರ್ಶೆ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ.